ಸ್ತುತಿಗೆ ಪಾತ್ರನಾಗಿರುವ ಪರಲೋಕ ತಂದೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವರ್ಷದ ಮೊದಲನೇ ವಾರ, 52 ವಾರಗಳಲ್ಲಿ ಮೊದಲನೇ ವಾರದಲ್ಲಿ ಪಾಲ್ಗೊಳ್ಳುವಂತೆ ನಮಗೆ ಕೊಟ್ಟಿದ್ದಕ್ಕಾಗಿ ಕೃಪೆಗಾಗಿ ಸ್ತೋತ್ರ ತಂದೆ. ಈ ಒಂದು ಪರಿಶುದ್ಧವಾದಂತ ಈ ಆರಾಧನೆಯಲ್ಲಿ, ಮೌಲ್ಯವಾದಂತ ಈ ಆರಾಧನೆಯಲ್ಲಿ, ಬೆಲೆ ಬಾಳುವಂತ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುವಂತ ಅರ್ಹತೆ, ಯೋಗ್ಯತೆ, ಸ್ಥಾನಮಾನವನ್ನ ನಾವು ಇಳ್ಕೊಳ್ಳುವಂತ ಈ ಒಂದು ಸ್ಥಳವನ್ನ, ಆರಾಧನೆಯಲ್ಲಿ ಪಾಲ್ಗೊಳ್ಳುವಂತೆ ಸಹೋದರ ಸಹೋದರಿಯಾಗಿ ಕೂಡಿಕೊಳ್ಳುವಂತ ಈ ಒಂದು ನಿಯಮವನ್ನ ಭಯದಿಂದಲೂ ಭಕ್ತಿಯಿಂದಲೂ ನಾವು ಕೂಡಿಕೊಂಡಿದ್ದೇವೆ ತಂದೆ. ನಿನ್ನ ಸನ್ನಿಧಾನದಲ್ಲಿ ಇರುವುದು ಎಷ್ಟೋ ಆಶ್ಚರ್ಯಕರವಾಗಿದೆ, ಎಷ್ಟೋ ಭಯಭೀತಿಯಾಗಿದೆ, ಎಷ್ಟು ಮಹಿಮೆ ಉಳ್ಳದಾಗಿದೆ. ಈ ವಾಕ್ಯದ ಭಾಗದಲ್ಲಿ ನೀವು ಮಾತನಾಡುತ್ತೀರಿ, ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸುತ್ತೀರಿ, ವಾಕ್ಯದ ಮೂಲಕ ನಮ್ಮ ಎಚ್ಚರಿಸ್ತೀರಿ, ನಡೆಸ್ತೀರಿ ಅಂತ ಹೇಳ್ತಾ, ಮಾತಾಡಿದ ದಾಸನಾದ ನನ್ನ ಪಾದ ಬಳಿಗೆ ಒಪ್ಪಿಸುತ್ತಾ, ಪವಿತ್ರಾತ್ಮ ಸಹಾಯದೊಂದಿಗೆ ಮಾತ್ರವೇ ಮಾತಾಡೋದಕ್ಕೆ ಬಲಪಡಿಸಿರಿ. ಕೇಳುವಂತ ಪ್ರತಿಯೊಂದು ಆತ್ಮೀಯದ ಕಿವಿಗಳನ್ನು ತೆರೆಯುವಂತೆಯೂ ವಾಕ್ಯದಲ್ಲಿ ಬಲಪಡಿಸಿರಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ, ಜೀವದ ತಂದೆ, ಆಮೀನ್. ಕ್ರಿಸ್ತನೇ ಪ್ರಿಯರೇ, ದೇವರು ತಾನೇ ಈ ಒಂದು ಹೊಸ ದಿನವನ್ನ, ವಾರದ ಮೊದಲನೇ ದಿನವನ್ನ, ವರ್ಷದ ಮೊದಲನೇ ವಾರವನ್ನ ನಮಗೆ ಕೊಟ್ಟಿದ್ದಾನೆ. ಕಳೆದ ವಾರವಲ್ಲ, ಕಳೆದ ವರ್ಷವಲ್ಲ, ನಮ್ಮನ್ನ ಕೈ ಹಿಡಿದು ನಡೆಸಿದ್ದಾನೆ ದೇವರು. ಆತನ ಕೃಪೆಗಾಗಿ ನಾವು ಸ್ತೋತ್ರ ಸಲ್ಲಿಸುತ್ತಾ ಈ ದಿನಕ್ಕೆ ನಾವು ಸಾಗುವ. ಅನೇಕರು ಇದೇ ಒಂದು ಜನವರಿಯ ಪ್ರಾರಂಭದಲ್ಲಿದ್ದಂಥವ್ರು ಅನೇಕರು ನಮ್ಮನ್ನ ಬಿಟ್ಟಾಗಲಿದ್ದಾರೆ. ಅನೇಕರು ನಮ್ಮ ಬಳಿಯಲ್ಲಿಲ್ಲ. ಆದ್ರೆ ದೇವರು ನಮ್ಮನ್ನ ಮಾತ್ರ ಇಟ್ಟಿದ್ದಾನೆ ಅಂದ್ರೆ ಆತನ ಕೃಪೆ ಇದ್ರೆ ಮಾತ್ರಕ್ಕೆ. ದೇವರು ತಾನೇ ಈ ಮಹತ್ವವಾದಂತ ಈ ಸಂದರ್ಭದಲ್ಲಿ ನಮ್ಮನ್ನ ಇವತ್ತು ವಾಕ್ಯದ ಮೂಲಕ ನಡೆಸುವಂತನಾಗಿದ್ದೇನೆ ಪ್ರಿಯರೇ. ಆದಷ್ಟು ಬೇಗ ಉಪದೇಶದ ಭಾಗವನ್ನು ಮುಕ್ತಾಯ ಮಾಡ್ತಾ, ಯಾಕಂದ್ರೆ ಆರಾಧನೆ ನಂತರ ವಿಶೇಷ ಕಾರ್ಯಕ್ರಮಗಳಿರೋದ್ರಿಂದ, ಮಕ್ಕಳ ಕಾರ್ಯಕ್ರಮ, ಯೌವನಸ್ಥರ ಕಾರ್ಯಕ್ರಮಗಳು ಇರೋದ್ರಿಂದ, ಸಭೆಯ ಅಭಿವೃದ್ಧಿಯ ಕಾರ್ಯಕ್ರಮ ಇರೋದ್ರಿಂದ ಮತ್ತು ಸಭೆಯ ಆಲೋಚನೆಯ ಒಂದು ಕಾರ್ಯಕ್ರಮಗಳಿರೋದ್ರಿಂದ ನಾವು ಸಿದ್ಧ ಮಾಡಿಕೊಳ್ಳುವ. ಕ್ರಿಸ್ತನ ಪ್ರಿಯರೇ, ಒಂದು ವಿಶೇಷ ಮಾತಿಗೆ ನಾವು ಸಾಗುವ. ಎಲ್ಲ ಸಂತೋಷವಾಗಿದ್ದೀರಿ, ಉಲ್ಲಾಸವಾಗಿದ್ದೀರಿ ಅನ್ನಿಸ್ತೇನೆ. ವರ್ಷವೂ ಯಾವೆಲ್ಲರಿಗೂ ಸಂತೋಷವಾಗಿರಲಿ. ದೇವರು ತಾನೇ ಈ ಹೊಸ ದಿನವನ್ನ, ಹೊಸ ವರ್ಷವನ್ನು ಸಂಧಿಸುವುದಕ್ಕೆ ನಮಗೆ ದಯಪಾಲಿಸಿಕೊಟ್ಟಿದ್ದಾನೆ. ಆತನ ಎಣಿಕೆಯಲ್ಲಿ ಒಂದು ದಿನ 1000 ದಿನಗಳ ರೀತಿಯಲ್ಲಿ 1000 ವರ್ಷಗಳು, ಅನೇಕ ವಿಷಯಗಳು ನಮಗೆ ತಿಳಿಸ್ತದೆ. ದೇವರು ನಮಗೆ 2025 ಸಂತೋಷವಾಗಿ ನಡೆಸುವ. ಕ್ರಿಸ್ತನ ಪ್ರಿಯರೇ, ಒಂದು ಭಾಗವನ್ನ ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಈ ಒಂದು ಉಪದೇಶ ಭಾಗವನ್ನ ನಾನು ಮುಕ್ತಾಯ ಮಾಡ್ತೇನೆ. ಒಂದು ದೊಡ್ಡ ಒಂದು ಸಂದರ್ಭ, ಸನ್ನಿವೇಶಗಳು ಈ ಒಂದು ಹಳೆ ಒಡಂಬಡಿಕೆ ಭಾಗದಲ್ಲಿ ನಡೀತದೆ. ಅದು ನಮ್ಮ ಜೀವಿತಕ್ಕೆ ಹೋಲಿಸಿಕೊಂಡು ಎಂತ ಪರಿಸ್ಥಿತಿ ಬಂದ್ರು, ಎಂತ ಸನ್ನಿವೇಶ ಬಂದ್ರು, ನಾವು ಯಾರನ್ನ ಆತುಕೊಂಡ್ರೆ, ಯಾರನ್ನ ನಂಬಿದ್ರೆ ನಮಗೆ ಒಂದು ರೀತಿಯಾದಂತ ವಿಷಯವನ್ನ, ನಾವು ಯಾವ್ದ ವಿಷಯದಲ್ಲಿ ನಾವು ಸೋಲುತ್ತೇವೆ, ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ನೆನೆಸ್ತೀವೋ ಅದನ್ನ ಗೆಲ್ಲೋದಕ್ಕೆ ಸಾಧ್ಯ ಪ್ರಿಯರೇ. ಎಂತ ಸನ್ನಿವೇಶವನ್ನ, ನಮ್ಮ ಸತ್ಯವೇದದಲ್ಲಿ ಒಂದು ಘಟನೆ ನಡೀತದೆ. ಆ ಘಟನೆಯಲ್ಲಿ ನಡೆದಂತ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿದ್ದಂತ ರಾಜನ ಪರಿಸ್ಥಿತಿ ಏನು ಅಂತ ನೋಡುತ್ತಾ ನಾವು ಈ ಒಂದು ವಾಕ್ಯದ ಭಾಗಕ್ಕೆ ನಾವು ಸಾಗುವ ಪ್ರಿಯರೇ. ನಮ್ಮೆಲ್ಲರ ಸತ್ಯವನ್ನು ತಿಳಿಸ್ಕೊಳ್ಳುವ. 2 ಪೂರ್ವ ವೃತ್ತಾಂತ ಕಾಲ 20ನೇ ಅಧ್ಯಾಯದ 1ನೇ ವಾಕ್ಯವನ್ನು ಧ್ಯಾನಿಸುವ. 2:4 20 அதிகாரம் 1 வசனத்தை நாம் வாசிக்கலாம். 2 Chronicle chapter 20 verse 1. ಇದಾದ ಮೇಲೆ ಮೋವಾಬ್ಯರು, ಅಮ್ಮೋನಿಯರು, ಮೆಗೂನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ಒಂದು ಸಂದರ್ಭ ಸ್ಟಾರ್ಟ್ ಆಗುತ್ತೆ ಪ್ರಿಯರೇ. ಪೇಜ್ ನಂಬರ್ 491, 2 ಪೂರ್ವ ವೃತ್ತಾಂತ ಕಾಲ 20ನೇ ಅಧ್ಯಾಯ 1ನೇ ವಾಕ್ಯ. ದೊಡ್ಡ 3 ಪ್ರಬಲವಾದಂತ ರಾಜ್ಯ, ಅಮೋರಿಯರು, ಮೊಹಾಬಿಯರು, ಅಮೋನಿಯರು, ಮೆಕೋನಿಯರಲ್ಲಿ ಕೆಲವರು. ಇದು ಸಾಧಾರಣವಾದಂತ ಸೈನ್ಯ ಅಲ್ಲ ಅವತ್ತಿನ ದಿನದಲ್ಲಿ. ಹೀಗೆ ನಾವು ಇವತ್ತಿನ ದಿನಗಳಲ್ಲಿ ಸೂಪರ್ ಕಂಟ್ರಿ, ಸೂಪರ್ ಬಲಶಾಲಿಯಾದಂತ ದೇಶ ಅಂತ ಹೇಳಿಕೊಳ್ಳುವಂತ ಇರುವಂತ ಅಮೆರಿಕ, ರಷ್ಯಾ, ಚೀನಾ ಅಂತ ಹೇಳುವಂತ ರೀತಿಯಲ್ಲಿ ಇದೆಯೋ ಆ ರೀತಿಯಾದಂತ ದೇಶಗಳು, ದೊಡ್ಡ ಬಲಶಾಲಿಯಾದ ದೇಶಗಳು, ಎಲ್ಲ ಆಯುಧಗಳನ್ನ, ಶ್ರೀಮಂತಿಕೆಯಲ್ಲಿರುವಂತಹ ದೇಶಗಳು ಯಾವಾಗ ಒಂದು ಪುಟ್ಟ ರಾಜ್ಯದ ಮೇಲೂ, ಪುಟ್ಟ ದೇಶದ ಮೇಲೆ ಯುದ್ಧಕ್ಕೆ ಬಂದಾಗ ಅವರ ಪರಿಸ್ಥಿತಿ ಏನಿದೆ ಅನ್ನುವುದೇ ಈ ಒಂದು ಅಧ್ಯಾಯದ ಸಾರಾಂಶ. ಕ್ರಿಸ್ತನ ಪ್ರಿಯರೇ, ಇಲ್ಲಿ ಏನು ನಡೀತದೆ ಆ ಘಟನೆಗಳನ್ನ ವಿವರಣೆ ಮಾಡ್ತಾ, ಯಾಕೆ ಈ ಭಾಗವನ್ನ ಇವತ್ತು ನಾನು ನಿಮ್ಮ ಬಳಿಯಲ್ಲಿ ತೆಗೆದುಕೊಂಡಿದ್ದೇನೆ ಅಂದ್ರೆ, ಕ್ರಿಸ್ತನ ಪ್ರಿಯರೇ, ನಾವು ಸಂಧಿಸುವಂತ 2025 ಹೇಗಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿಲ್ಲ. ನಾನು ಇವತ್ತು 25ನೇ ವರ್ಷದ ಒಂದು ನ್ಯೂ ಇಯರ್ ಕಾರ್ಯಕ್ರಮನ ಇಲ್ಲಿ ಮುಕ್ತಾಯ ಮಾಡಿ, ನಿಮ್ಮ ಜೊತೆಯಲ್ಲಿ ಮುಕ್ತಾಯ ಮಾಡಿ ನಾನು ಮನೆಗೆ ಹೋದಂತ ರಾತ್ರಿ 2 ಗಂಟೆ ಟೈಮ್ ಆಯ್ತು.
ಸುಮ್ಮನೆ ಟಿವಿ ನೋಡೋ ನಿದ್ರೆ ಬಂದಿಲ್ಲ ಅಂತ ಹಾಕಿದ್ರೆ ಅಲ್ಲಿ ನ್ಯೂಸ್ ಚಾನಲ್ ಹೇಳ್ತಾನೆ 25 ತುಂಬಾ ಗಂಡಾಂತರವಾಗಿದೆ. ಹಾಕಿದ ತಕ್ಷಣ ಸ್ಟಾರ್ಟ್ ಆಯ್ತು, ಗಂಡಾಂತರ ಸ್ಟಾರ್ಟ್ ಆಗಿದೆ. ಯಾರು ಅಫ್ಘಾನಿಸ್ತಾನಲ್ಲಿ ಯಾರೊಬ್ಬ ಪ್ರವಾದಿ ಮಾತಾಡ್ದ, ಮೊದಲೇ ಯಾರೊಬ್ಬ ಪ್ರವಾದಿ ಬರೆದಿಟ್ಟಿದ್ದಾನೆ. ಅನೇಕ ಗ್ರಂಥಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ನ್ಯೂಸ್ ಅಲ್ಲಿ. ಈ ತರ ಯುದ್ಧಗಳಾಗುತ್ತೆ ಮುಂದೆ 25 ಸಾಧಾರಣವಾಗಿ ನಾವು ಜರುಗಿಸಕ್ ಸಾಧ್ಯ ಇಲ್ಲ, ಬರ್ತಾ ಬರ್ತಾ ತುಂಬಾ ಕಠಿಣವಾಗತ್ತೆ. ಈಗ ಈ ಯುದ್ಧ ಆಲ್ರೆಡಿ ಸ್ಟಾರ್ಟ್ ಆಗಿದ್ಯೋ ಇದು ತೀವ್ರತೆಗೆ ಹೋಗುತ್ತೆ ಅಂತೇಳಿ ಯಾರೋ 3 ವ್ಯಕ್ತಿಗಳ ಬಗ್ಗೆ ಅವರು ಬರೆದಂತ ಒಂದು ಫ್ಯೂಚರ್ ಒಂದು ಬುಕ್ಸ್ ಗಳನ್ನ ತೆಗೆದು ಡಿಸ್ಕಷನ್ ಮಾಡ್ತಾ ಇದ್ದೆ. ನಾವು ನೋಡ್ತಾ ಇದ್ದೆ, ಇದು ಆಲ್ರೆಡಿ ನೀವು ನೋಡಿರ್ಬೋದು. ಎಂತ ಪರಿಸ್ಥಿತಿ ಬಂದ್ರು ಸರಿನೇ, ಅವ್ರು ಹೇಳೋದು ನಿಜ ಇಲ್ವೋ ಅದು ದೇವರಿಗೆ ಮಾತ್ರ ಗೊತ್ತು. ದೇವರು ನಮಗೆ ಏನ್ ಹೇಳಿದ್ದಾನೆ ಅದು ಮಾತ್ರ ನಮಗೆ ಸೀಮಿತ ಪ್ರಿಯರೇ. ನಾವು ಕಾಣದೇ ಇರುವಂತ ದೊಡ್ಡ ರೋಗವನ್ನು ಸಹ ನೋಡಾಯ್ತು ಒಂದು ಕಾಲದ ಸಂದರ್ಭದಲ್ಲಿ 2019, 2021ರಲ್ಲಿ ಕೊರೋನಾ ಅಂತ ರೋಗ. ಅದು ಸಹ ಈಗ ಮುಂದೆ ಅದು ಸಹ ನ್ಯೂಸ್ ಅಲ್ಲಿ ಮತ್ತೊಂದು ವೈರಸ್ ಬರ್ತಾ ಇದೆ, ಚೀನಾದಲ್ಲಿ ಹರಡಿದೆ, ಎಚ್ಚರಿಕೆ ಆಗಿದೆ. ಭಾರತ ದೇಶಕ್ಕೆ ಇನ್ನೂ ಹರಡಿಲ್ಲ, ಅದು ತುಂಬಾ ಇನ್ನೂ ತೀವ್ರತೆ ಹೊಂದಿದೆ. ಅದ್ರ ಬಗ್ಗೆ ಸ್ವಲ್ಪ ನೀವು ನೋಡ್ತಾ ಇರ್ಬೇಕು. ನ್ಯೂಸ್ ನೋಡಿದಿರೇನೋ ಗೊತ್ತಿಲ್ಲ, ಬರ್ತಾ ನ್ಯೂಸ್ ಅಲ್ಲಿ ಬರೀ ಎದುರಿಸೋದೇ ಆಗೋಗೈತೆ ಎಲ್ಲರಿಗೂ. ಯಾಕಂದ್ರೆ ಸನ್ನಿವೇಶಗಳು ಆ ರೀತಿಯಲ್ಲಿ ಅವಲಂಬಿಸ್ಕೊಂಡಿದೆ. ನಮಗೂ ಎಲ್ಲೋ ಒಂದ್ ಕಡೆ ಈ ತರ ಘಟನೆಗಳು ನಡೆದು ಬಿಡ್ತದೇನೋ, ದೇಶದಲ್ಲಿ ನಡೆದು ಬಿಡ್ತದೇನೋ, ನಮ್ಮ ರಾಜ್ಯದಲ್ಲಿ ನಡೆದು ಬಿಡ್ತದೇನೋ ನೋಡಿದ್ರೆ ಹಂಗೆ ಕಾಣಿಸ್ತದೆ. ಪ್ರಬಲವಾದಂತ ಒಂದು ದೇಶಗಳ ಮಧ್ಯದಲ್ಲಿ ಯುದ್ಧ, ಭಯಂಕರವಾದಂತಹ ಸನ್ನಿವೇಶಗಳು, ಪ್ರಕೃತಿಯ ನಿಯಮಗಳ ಒಂದು ವಾತಾವರಣಗಳ ಬದಲಾವಣೆ. ಕಳೆದ ವರ್ಷಗಳಲ್ಲಿ ಎಷ್ಟು ನಿಯಮಗಳನ್ನ ನೋಡಿದೀವಲ್ವ, ವಾತಾವರಣದಲ್ಲಿ ನಡೆದಂತ ಘಟನೆಗಳನ್ನ, ಪ್ರಕೃತಿಯ ಒಂದು ನಾಶಗಳನ್ನ ನೋಡಿದ್ದೇವೆ. ಕೇರಳ ಎಂಬಂತ ಭಾಗದಲ್ಲಿ ನಡೆದದ್ದು ನಮ್ಮೆಲ್ಲರಿಗೂ ಕಣ್ಣು ಮುಂದೆ ನಿಂತಿದೆ ಇವತ್ತಿಗೂ ಸಹ. ಅನೇಕ ವಿಷಯಗಳು, ವರ್ಷ ಮುಕ್ತಾಯದ ದಿನಗಳಲ್ಲಿ ಏರ್ ಕ್ರಾಫ್ಟ್ಗಳು ಬ್ಲಾಸ್ಟ್ ಆಗಿದಂತ ವಿಷಯಗಳು, ಇವೆಲ್ಲ ಜೋಡಣೆಯ ಮಾತುಗಳನ್ನ ಕೇಳ್ತಾ ಇದ್ರೆ ನಮಗೆಲ್ಲೋ ಮಾನಸಿಕವಾಗಿ ಏನಾಗುತ್ತೆ, ಒತ್ತಡಕ್ಕೆ ಹೊಂಟೋಗ್ತೇವೆ. ಏನಪ್ಪ ಹೊಸ ವರ್ಷದಲ್ಲಿ ಇಂಥ ವಿಷಯಗಳನ್ನ ಕೇಳಬೇಕಾ, ಏನ್ ಹೊಸ ವರ್ಷದಲ್ಲಿ ನಾವೇನ್ ಇದರ ಸಂಧಿಸುವಂತ ಸ್ಥಾನದನ್ನೇ ನಾವು ಹತ್ತದಲ್ಲಿದ್ರೆ ನಾವು ಹೇಗೆ ಇದನ್ನ ತಪ್ಪಿಸಿಕೊಳ್ಳೋದು ಅನ್ನೋದೇ ದೊಡ್ಡ ವಿಷಯ ಆಗಿದೆ ಪ್ರಿಯರೇ. ಅದಕ್ಕಾಗಿ ನಾನು ಈ ಒಂದು ವಿಷಯವನ್ನ ಚಾಯ್ಸ್ ಮಾಡಿದ್ದೀನಿ, ಈ ಒಂದು ವಿಷಯಗಳು ಮಾತಾಡೋದಕ್ಕೆ ಇವತ್ತಿನ ದಿನಗಳಲ್ಲಿ. ಯಾಕೆಂದ್ರೆ ಈ ಒಂದು ಅಧ್ಯಾಯದ ಭಾಗ ಖಂಡಿತವಾಗಿಯೂ ಏನಾದ್ರೂ ಒಂದು ವೇಳೆ ಅವ್ರು ಹೇಳೋದು ನಡೆಯೋದಿಲ್ವೋ ಅದು ಬೇರೆಡನೇ ವಿಷಯ. ಅಂತ ಸನ್ನಿವೇಶಗಳ ನಮ್ಮ ಬದುಕಲ್ಲಿ, ಇಲ್ಲ ನನ್ನ ದೇಶಕ್ಕೋ, ನನ್ನ ರಾಜ್ಯಕ್ಕೋ, ಇಲ್ಲ ನನ್ನ ಮನೆಗೋ, ಇಲ್ಲ ನನ್ನ ವ್ಯಕ್ತಿಗತವಾದಂತ ಜೀವಿತಕ್ಕೋ ಬಂದ್ರೆ ನಾವು ಹೇಗೆ ಪಾರಾಗುವುದು, ಅದಕ್ಕೆ ಏನೆಲ್ಲ ನಡೆದಿದೆ ಅಂತ ವೇದ ವಾಕ್ಯದ ಒಂದು ಅರ್ಥಪೂರ್ವಕವಾದಂತ ಒಂದು ಅಧ್ಯಾಯದಲ್ಲಿ ನಿಮಗೆ ಜೊತೆಯಲ್ಲಿ ಮಾತಾಡೋಕೆ ಇಷ್ಟಪಡ್ತೇನೆ. ಈಗ ನಾವು ಹೋಗುವ ಈ ಒಂದು ಯುದ್ಧದ ಸಂದರ್ಭಕ್ಕೆ. ಈಗ ಇಲ್ಲಿ ಯುದ್ಧ ಸ್ಟಾರ್ಟ್ ಆಗತ್ತೆ 20ನೇ ಅಧ್ಯಾಯದಲ್ಲಿ. ಈ ಅಧ್ಯಾಯವನ್ನ ಹಾಗೆ ನೀವು ಕುಂತ್ಕೊಂಡು ಮನೇಲಿ ಆರಾಮಾಗಿ ಓದಿ, ತುಂಬಾ ಚೆನ್ನಾಗಿದೆ ಆ ಅಧ್ಯಾಯದಲ್ಲಿ. ಆ ಅಧ್ಯಾಯದಲ್ಲಿ ಇರುವಂತ ನಂಬಿಕೆ ಮುಖ್ಯವಾಗಿದೆ ಪ್ರಿಯರು. ಇಂಥ ನಂಬಿಕೆ ಖಂಡಿತವಾಗಿಯೂ ದೇವ ಮಕ್ಕಳಾಗಿರೋದ ನಮ್ಮೆಲ್ಲರಿಗೂ ಬರಬೇಕು. ಇದು ಯುದ್ಧಕ್ಕೆ ಸನ್ನಿವೇಶವಾದ್ರೆ ನಮ್ಮ ಬದುಕಿಗೆ ನಾವು ತೆಗೆದುಕೊಳ್ಳಬೇಕಾದಂತ ಅಧ್ಯಾಯವಾಗಿದೆ. ನಾವು ಯಾಂತ ಫೇಸ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಈ ಅಧ್ಯಾಯ ನಮಗೆ ತುಂಬಾ ಪಾಠ ಹೇಳುತ್ತೆ. ಈ ಒಂದು ರಾಜನಲ್ಲಿರುವಂತ ನಂಬಿಕೆ ಖಂಡಿತವಾಗಿ ದೇವ ಮನುಷ್ಯರಾಗಿರುವಂತ ನಮ್ಮೆಲ್ಲರಿಗೂ ಇರಬೇಕು. ಒಂದು ವೇಳೆ ಕುಟುಂಬದಲ್ಲಿ ಬರುವಂತ ಸನ್ನಿವೇಶ ಇರ್ಬೋದು, ಇಲ್ಲ ನಾನು ಬಿಸ್ನೆಸ್ ಮಾಡುವಂತ ಸ್ಥಳದಲ್ಲಿ ಇರ್ಬೋದು, ಇಲ್ಲಾಂದ್ರೆ ನನಗೆ ಪ್ರಕೃತಿಯ ನಿಯಮಗಳಿಂದ ಬರುವಂತದ್ದಾಗಿರ್ಬೋದು, ಏನೇ ಒಂದು ಮನುಷ್ಯರಿಂದ ನಡೆಯುವಂತದ್ದಾಗಿರ್ಬೋದು, ಇಲ್ಲಾಂದ್ರೆ ಬೇರೆ ವಿಷಯದಿಂದ ನಮಗೆ ಸಂಭವಿಸುವಂತ ಕಾರ್ಯಗಳಿರ್ಬೋದು. ಎಂತ ಹೋರಾಟದ ಸಂದರ್ಭ ಬಂದರೂ ಸಹ ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೆ ಅನ್ನೋದಕ್ಕೆ ಈ ಅಧ್ಯಾಯ ನಮಗೆ ಪಾಠ ಮಾಡುತ್ತೆ. ಈಗ ಮತ್ತೆ ನಾವು ಹೋಗುವ 20ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಇರ್ತಾನೆ, ಮೊಹಾಬಿಯರು, ಅಮೋನಿಯರು, ಮೆಕೋನಿಯದಲ್ಲಿರುವ ಕೆಲವರು ಅಂತೇಳಿ ಈ 3 ದೇಶಗಳ ಜನರ ಬಗ್ಗೆ ಮಾತಾಡುತ್ತೆ. ಇವರು ಪ್ರಬಲವಾದಂತ ಜನರು, ಇವರಲ್ಲಿರುವಂತಹ ಸೈನ್ಯ, ಇವರಲ್ಲಿರುವಂತಹ ಜನಸಂಖ್ಯೆ, ಇವರಿರುವಂತಹ ಕ್ರೂರತೆ ತುಂಬಾ ಭಯಂಕರವಾದದ್ದು. ಇವರೆಲ್ಲ ಸೇರಿ ಯೋಷಾಪಾಟಕನಂತ ಒಬ್ಬ ಯೂದ ರಾಜನ ಹತ್ರ ಯುದ್ಧಕ್ಕೆ ಹೋಗೋದಕ್ಕೆ ಪ್ರಾರಂಭಿಸ್ತಾರೆ. ಒಂದೇ ದೇಶ ಬಂದ್ರೆ ಏನೋ ಫೇಸ್ ಮಾಡ್ಬೋದು, ಇಲ್ಲ 2 ದೇಶದ ಜೊತೆ ಇನ್ನೊಂದು ದೇಶ ಸೇರ್ಕೊಂಡ್ರೆ ಹೇಗೋ ನಾವು ಸಹ ಯುದ್ಧ ಮಾಡ್ಬೋದು. ಇಲ್ಲ ಹಂಗಲ್ಲ, 3 ದೇಶಗಳು ಸೇರ್ಕೊಂಡು ಯುದ್ಧಕ್ಕೆ ಬರ್ತದೆ. ಇವನ ಭಯ ಪ್ರಾರಂಭ ಆಗತ್ತೆ. ಕ್ರಿಸ್ತನಲ್ಲಿ ಪ್ರಿಯರೇ, ಏನೆಲ್ಲ ನಡೀತಿದೆ ಎಂಬಂತ ವಿಷಯವನ್ನ ನೋಡಿದ ಒಬ್ಬ 2ನೇ ವಾಕ್ಯದಲ್ಲಿ ಒಬ್ಬ ಬಂದು ಹೇಳ್ತಾನೆ, ರಾಜ ಈ ತರ ನಮ್ಮ ಆ ಒಂದು ನದಿಯ ತೀರದಲ್ಲಿ ಆ ಒಂದು ಎಲ್ಲ ಬಂದು ಆಲ್ರೆಡಿ ಸೈನ್ಯ ನಿಂತಿದೆ, ಈಗ ಯುದ್ಧ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ, ಈಗ ನಾವ್ ಏನ್ ಮಾಡಕ್ಕಾಗತ್ತೆ. ಒಬ್ಬ ಬಂದು ಅಲ್ಲಿ ಹೇಳಿದಾಗ 3ನೇ ವಾಕ್ಯವನ್ನ ಧ್ಯಾನಿಸುವ ಪ್ರಿಯರೇ, ಅದು ಓದಿ ಜೋರಾಗಿ 3ನೇ ವಾಕ್ಯ.
ಯೆಹೋಷಾಫಾಟನು ಎದುರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದರು. ದೇವರ ಮನುಷ್ಯನಾದಂತ ಒಬ್ಬ ರಾಜನ ಸನ್ನಿವೇಶಕ್ಕೆ ಬಂದಾಗ ಅವನಿಗೆ ಭಯ ಆಗತ್ತೆ. ಅಯ್ಯೋ, ಇಂಥ ದೇಶಗಳ ಮಧ್ಯದಲ್ಲಿ ಹೇಗೆ ನಾ ಯುದ್ಧ ಮಾಡೋದು, ಅಯ್ಯೋ ಈ ತರ ವಿಷಯಗಳನ್ನ ಕೇಳ್ತಿದ್ದಲ್ಲ, ಹೇಗೆ ನಾ ಫೇಸ್ ಮಾಡೋದು, ಇಂಥ ಸನ್ನಿವೇಶ ಬಂದಾಗ ನನ್ನ ಕುಟುಂಬವನ್ನು ಹೇಗೆ ಕಾಪಾಡೋದು, ನನ್ನ ರಾಜ್ಯವನ್ನು ಹೇಗೆ ಕಾಪಾಡೋದು, ನನ್ನ ಬದುಕನ್ನ ಹೇಗೆ ಕಾಪಾಡೋದು ಅಂತ ಬಂದಾಗ ಕ್ರಿಸ್ತನಲ್ಲಿ ಪ್ರಿಯರೇ ಅವನು ಎದರಿದನು ಅಂತ ಹೇಳ್ತಾರೆ. ವೇದವಾಕ್ಯ ಹೇಳ್ತದೆ ಯೆಹೋಷಾಫಾಟನನ್ನು ಎದರಿ ಅಂತ ಹೇಳ್ತದೆ. ಅದ್ರ ಎದರಿ ಅಂದ್ರೆ ಭಯ. ನಮ್ಮ ಜೀವನದಲ್ಲಿ ಅನೇಕ ಭಯಗಳು ಬರುತ್ತೆ, ಭಯಗಳಾಗಿದೆ, ಭಯಗಳು ಬರುವಂತದ್ದಾಗಿದೆ. ಆದ್ರೆ ಇವನಿಗೆ ಬಂದಂತ ಭಯದಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳೇನು? ನಮ್ಮ ಬದುಕಲ್ಲಿ ಅನೇಕ ವಿಷಯಗಳಲ್ಲಿ ಭಯ ಆಗುತ್ತೆ ಪ್ರಿಯರೇ. ಈಗ ನಾನು ಹೇಳಿದೆ, ಮತ್ತೆ ಅನೇಕ ಉದಾಹರಣೆಗಳು ಹೇಳಿದೆ ನಾನು. ಅನೇಕ ನ್ಯೂಸು, ಅನೇಕ ಒಂದು ದಿನಪತ್ರಿಕೆಯಲ್ಲಿ ಬರುವಂತದ್ದು, ಅನೇಕ ನಡೆಯುವಂತ ಘಟನೆಗಳು ನೋಡಿದಾಗ ಎಲ್ಲೋ ನಮಗೊಂದು ಮನಸ್ಸಲ್ಲಿ ಭಯ ಉಂಟಾದಾಗ, ಇಲ್ಲ ಎಲ್ಲೋ ನಮ್ಮ ಮನೆಯಲ್ಲಿ ನಡೆಯುವಂತ ವಿಷಯಗಳು ಬಂದಾಗ ಅದ್ರಲ್ಲಿ ಭಯ ಉಂಟಾದಾಗ ನಾವು ತೆಗೆದುಕೊಳ್ಳುವಂತ ನಿರ್ಧಾರಗಳು ಏನಾಗಿದೆ, ನಾವು ಭಯ ಪಡುವಂತ ಸಂದರ್ಭ ಬಂದಾಗ ನಾವು ನಿಲುವು ಏನಾಗಿದೆ ಅನ್ನೋದೇ ಈ ಒಂದು ಅಧ್ಯಾಯದ ಸಾರಾಂಶ. ಇವನೇನ್ ಮಾಡ್ತಾನೆ, ಭಯ ಬಂದಾಗ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿ ಅಂತ ಹೇಳ್ತಾನೆ. ಕ್ರಿಸ್ತನ ಪ್ರಿಯರೇ, ಇವನು ಏನ್ ಮಾಡ್ತಾನೆ ಅಂದ್ರೆ, ಭಯ ಬಂತು, ಹೌದು ದೊಡ್ಡ ಸೈನ್ಯ ಅಲ್ಲಿ ನಿಂತಿದೆ, ಅವರ ಮುಂದೆ 1 ಗಂಟೆಯಲ್ಲಿ ಸೋಲುವಂತ ಸಂದರ್ಭ ಪ್ರಿಯರೇ. 1 ಅವರ್ ಹೊಡೆದಾಕ್ಬಿಡ್ತಾರೆ ಇವರನ್ನ, ಯೆಹೋಷಾಫಾಟನ ಸೈನ್ಯವನ್ನ. ಯಾಕಂದ್ರೆ ಅದು ಪ್ರಬಲವಾದಂತ ರಾಜ್ಯ. ಅತ್ತೇ 1 ಅವರ್ ಕೂಡ ಬೇಕಲ್ಲ, 1 ಅವರ್ ಮುಂಚೆನೆ ಹೊಡೆದಾಕ್ಬಿಡೋದು, ಅಷ್ಟು ಬೇಗ ಇದೆ. ಈಗಲೂ ಸಹ ಅನೇಕ ಸರ್ವೆಗಳು ಹೇಳ್ತಾ ಇರ್ತಾರೆ, ಈ ದೇಶದ ಮೇಲೆ ಬಿದ್ರೆ 2 ದಿನಗಳಲ್ಲಿ ಮುಕ್ತಾಯ, ಈ ದೇಶ ಆ ದೇಶದ ಮೇಲೆ 15 ದಿನಗಳಲ್ಲಿ ಮುಕ್ತಾಯ ಅಂತ ಹೇಳ್ತಾರೆ. ಯಾಕಂದ್ರೆ ಅವರ ಸೈನ್ಯ ಬಲ, ಅವರಲ್ಲಿರುವಂತ ಇಕ್ವಿಪ್ಮೆಂಟ್ಸ್ಗಳು, ಅವರಲ್ಲಿರುವಂತ ಟೆಕ್ನಾಲಜಿಗಳು ಇನ್ನೊಂದು ದೇಶದ ಮೇಲೆ, ಪುಟ್ಟ ದೇಶದ ಮೇಲೆ ಬಿದ್ದಾಗ ಅವರನ್ನ ಅರ್ಧ ಗಂಟೆಯಲ್ಲಿ ಏನ್ ಮಾಡ್ತಾರೆ, ನಿರ್ನಾಮ ಮಾಡ್ಬಿಡಕ್ ಸಾಧ್ಯ. ಒಂದು ಬಟನ್ ನಮ್ಗಿದ್ರೆ ಇಷ್ಟು ರಾಜ್ಯಗಳು ನಿರ್ನಾಮ ಆಗುತ್ತೆ. ಟೆಕ್ನಾಲಜಿಗಳು ಇಷ್ಟೊಂದು ಬೆಳೆದಿದೆ, ಉತ್ತರ ಕೊರಿಯಾ ಆಗಿದೆ, ದಕ್ಷಿಣ ಕೊರಿಯಾ ಹೀಗಿದೆ ಅಂತ ಕೇಳ್ತಾನೇ ಇದೀವಲ್ವಾ. ಅದೇ ಪರಿಸ್ಥಿತಿ ಯೆಹೋಷಾಫಾಟನ ಪರಿಸ್ಥಿತಿ. ಈಗ ಏನ್ ಮಾಡೋದು, ಬಂದ್ ಸೈನ್ಯ ನಿಂತಿದೆ, ಫೇಸ್ ಮಾಡ್ಲೇಬೇಕು. ಆದ್ರೆ ಫೇಸ್ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಸೋಲು ಖಂಡಿತ, ಸಾಧಾರಣ ಸೋಲಲ್ಲ, ಮರಣದ ಸೋಲು ಪ್ರಿಯರೇ. ಏನೋ ಕಪ್ಪ ಕಾಣಿಕೆನ ಕೊಟ್ಬಿಟ್ಟು, ಇಲ್ಲಾಂದ್ರೆ ಏನೋ ಒಂದು ಅವ್ರಿಗೆ ನಮ್ಮನ್ನ ಒಪ್ಪಿಸಿ ಬಿಡ್ಬೋದು ಅನ್ನೋಂತ ರಾಜ್ಯಗಳೆಲ್ಲ ಅವರು, ಮೊಹಾಬಿಯರು, ಅಮೋರಿಯರು, ಇವರು ಉಗ್ರವಾದಂತ ಮನುಷ್ಯರನ್ನ ತಿನ್ನುವಂತ ಮನುಷ್ಯರು ಇವರು. ಕೊಳ್ಳೆಗಳನ್ನ ಹೊಡೆದ್ರೆ ಮನುಷ್ಯರನ್ನ ನಿರ್ನಾಮವಾಗಿ ಶಿರಚ್ಛೇದನ ಮಾಡುವಂತ ಜನರು ಇವರಲ್ಲ. ಅಂತ ಕಠಿಣವಾದಂತ ಮೊಹಾಬಿಯರು, ಅಮೋರಿಯರು. ಏನೋ ಅವ್ರಿಗೆ ಹೋಗೋದು ಕಪ್ಪ ಕೊಟ್ಬಿಟ್ಟು ಅವ್ರ ಜೊತೆಲಿ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳವ ಅಂತ ಹೇಳಿ ಆ ರೀತಿಯಾದಂತ ದೇಶದ ಜನಗಳೆಲ್ಲ ತಿಳ್ಕೊಳಕ್ ಹೋಗ್ಬೇಡಿ. ಇವ್ರ ಹತ್ರ ಯುದ್ಧಕ್ಕೆ ಹೋದ್ರೆ ಒಂದು ಮರಣ, ಇಲ್ಲಂದ್ರೆ ಗೆಲುವು, ಇಷ್ಟೇ. ಇಂಥ ಪರಿಸ್ಥಿತಿ ಬಂದಾಗ ಏನ್ ಮಾಡ್ತಿದ್ದಾನೆ ಅಂದಾಗ ಅವ್ನು ಹೇಳ್ತಾನೆ, ನಾನು ಯೆಹೋವನ ಬಳಿಗೆ ಹೋಗ್ಬೇಕು. ಕ್ರಿಸ್ತನ ಪ್ರಿಯರೇ, ದೇವರ ಬಳಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ಇವನೊಬ್ಬರೇ ನಿರ್ಧಾರ ಮಾಡ್ಲಿಲ್ಲ, ಇವನು ಆ ನಿರ್ಧಾರವನ್ನ ದೇಶಕ್ಕೆ ಹೇಳ್ತಾನೆ. ನೋಡಿ ಮುಂದೆ ಏನ್ ಹೇಳ್ತಾನೆ, ಯೆಹೋವನನ್ನು ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದ. ಎಲ್ಲರಿಗೂ ಉಪವಾಸ ಮಾಡಿ, ದೇಶದ ಎಲ್ಲಾ ಜನರು ದೇವರ ಹತ್ರ ಪ್ರಾರ್ಥನೆ ಮಾಡಿ. ಅವತ್ತಿನ ದಿವಸ ಉಪವಾಸ ಎಂಬುದು ಪ್ರಾರ್ಥನೆಯ ಒಂದು ಗುರುತಾಗಿತ್ತು. ಎಲ್ಲರೂ ಉಪವಾಸ ಮಾಡೋದಕ್ಕೆ ಪ್ರಾರಂಭಿಸುವ. ನನ್ನ ದೇಶ ಭಯಂಕರವಾದಂತ ಗಂಭೀರವಾದಂತ ಸನ್ನಿವೇಶಕ್ಕೆ ಬಂದಿದೆ, ನಾವೆಲ್ಲರೂ ಪ್ರಾರ್ಥನೆ ಮಾಡುವ. ಕ್ರಿಸ್ತನ ಪ್ರಿಯರೇ, ನಮಗೆ ನಡೆಯುವಂತ ಘಟನೆಗಳು, ಇಂಥ ಸನ್ನಿವೇಶ ಬಂದಾಗ ದಯವಿಟ್ಟು ಕುಟುಂಬವಾಗಿ ದೇವರ ಸನ್ನಿಧಾನಕ್ಕೆ ಹೋಗಿ. ಯಾರ ಮನುಷ್ಯನನ್ನು ಅವಲಂಬಿಸಿಕೊಳ್ಳಬೇಡಿ. ಪಕ್ಕದ ರಾಜ್ಯದವನು ಬರ್ತಾನೆ, ಮುಂದ್ಗಡೆ ರಾಜ್ಯದವನು ಬರ್ತಾನೆ. ಯೆಹೋಷಾಫಾಟನು ಯಾರ ಬಳಿಗೂ ಹೋಗ್ಲಿಲ್ಲ. ಯಾಕಂದ್ರೆ ಅವರು ಒಂದು ಸಂದರ್ಭದಲ್ಲಿ ಅವರು ಬರದೇ ಇರ್ಬೋದು, ಬಂದ್ರು ಅವ್ರು ಸೋತೋಗ್ಬೋದು. ಆದ್ರೆ ದೇವರನ್ನ ಅವಲಂಬಿಸಿಕೊಳ್ಳಬೇಕಾಗಿ ಬರ್ತದೆ ಇಲ್ಲಿ. ಅವ್ನು ಹೇಳ್ತಾನೆ, ತನ್ನ ಜನರಿಗೆ ಹೇಳ್ತಾನೆ, ನಮಗೆ ನೀವೆಲ್ಲರೂ ಸಹ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ರಿ. ಅನೌನ್ಸ್ಮೆಂಟ್ ಮಾಡ್ತಾನೆ ಪ್ರಿಯರೇ. ನಮ್ಮ ಮನೆಗೆ ಏನಾದ್ರು ಅಂತ ಸನ್ನಿವೇಶಗಳು ನಿಮ್ಮ ಪರ್ಸನಲ್ ಬಂದಾಗ ದಯವಿಟ್ಟು ನೀವು ಕುಟುಂಬದ ಸಮೇತ ಪ್ರಾರ್ಥನೆ ಮಾಡೋದಕ್ಕೆ ಹೋಗಿ. ದೇವರ ಸನ್ನಿಧಾನಕ್ಕೆ ಒಪ್ಪಿಸಿ. ಎಂತ ಪರಿಸ್ಥಿತಿ ಬಂದ್ರು ಸರಿನೇ. ಹೌದು, ನಮಗೆ ಕಣ್ಣು ಮುಂದೆ ಅದು ಸಾಧ್ಯ ಆಗೋದಿಲ್ಲ ಅನ್ನಬಹುದು ನಿಮಗೆ ಆ ಸನ್ನಿವೇಶ. ಹೌದು, ಈ ವಿಷಯವನ್ನ ಹೇಗೆ ಅದನ್ನ ನಿಭಾಯಿಸಬೇಕು ಅಂತ ಗೊತ್ತಾಗದೇ ಇರಬಹುದು ನಿಮಗೆ. ಇಂಥ ಮಾತುಗಳು ಬಂದಾಗ ಆ ಮಾತಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ಗೊತ್ತಾಗದೇ ಇರಬಹುದು ನಿಮಗೆ. ಅಂತ ಸಂದರ್ಭ ಬಂದಾಗ, ಅಂತ ಸನ್ನಿವೇಶಗಳು ಬಂದಾಗ ನಾವು ಮಾಡಬೇಕಾಗಿರೋದು ಯೆಹೋಷಾಫಾಟನ ರೀತಿಯಲ್ಲಿ ಪ್ರಾರ್ಥನೆ ಪ್ರಿಯರೇ. ಒಬ್ಬರೇ ಪ್ರಾರ್ಥನೆ ಮಾಡಬೇಡಿ, ಕುಟುಂಬದ ಸಮೇತ ಪ್ರಾರ್ಥನೆ ಮಾಡಿ. ಇಲ್ಲಿ ಅದನ್ನೇ ಮಾಡ್ತಿದ್ದಾನೆ ಇವನು. ದೇಶದ ಎಲ್ಲಾ ಜನರಿಗೆ ಅನುಸರಣೆ ಮಾಡ್ತಾನೆ, ಪ್ರಾರ್ಥನೆ ಮಾಡಿ.
ನಂತರ ಹಾಗೇ ಹೇಳ್ಕೊಂಡು ಬರ್ತಾ ನಾವು ಐದನೇ ವಾಕ್ಯದಲ್ಲಿ ಸಾಗುವ ಪ್ರೇರೆ. ಯೆಹೂದ್ಯರು ಯೆರೂಸಲೇಮಿನವರು ಯೆಹೋವನ ಆಲಯದ ಹೊಸ ಪ್ರಕಾರದಲ್ಲಿ ಸಭೆಯಾಗಿ ನೆರೆದು ಬಂದಾಗ ಯೆಹೋಷಾಫಾಟನು ಅದರ ಮುಂಗಡೆ ಎದ್ದು ನಿಂತು, ಯೆಹೋವನೇ ನಮ್ಮ ಪಿತೃಗಳ ದೇವರೇ. ಈಗ ಇಲ್ಲಿ 6ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೂ ಅವನು ಪ್ರಾರ್ಥನೆಯ ಕ್ರಮಗಳನ್ನ ನೀವು ಓದಬಹುದು. ಈಗ ಎಲ್ಲರನ್ನ ಕರೆಸ್ತಾನೆ. 5ನೇ ವಾಕ್ಯದಲ್ಲಿ ನೋಡಿ, ಯೆಹೂದ್ಯರನ್ನ ಯೆರೂಸಲೇಮಿನಲ್ಲಿರುವ ಯೆಹೋವನ ಆಲಯದ ಹೊಸ ಪ್ರಕಾರದ ಸಭೆಯಾಗಿ ನೆರೆದು ಬಂದಾಗ ಯೆಹೋಷಾಫಾಟನು ಅದರ ಮುಂದುಗಡೆ ನಿಂತುಕೊಂಡು ಅಂತ ಹೇಳ್ತಾನೆ. ಇಸ್ರಾಯೇಲ್ ಜನರು ಎಲ್ಲಾರು ದೇವಾಲಯದ ಮುಂದೆ ಬಂದ್ರು. ಎಲ್ಲಾರು ಜನಾಂಗವಾಗಿ ಗೋತ್ರವಾಗಿ ನಿಂತಿದ್ದಾರೆ. ಅಲ್ಲಿ ದೇವಾಲಯದ ಮುಂದೆ ರಾಜ ನಿಂತ್ಕೊಂಡಿದ್ದಾನೆ ಪ್ರಿಯರೇ. ದೇವಾಲಯದ ಮುಂದೆ ಎಲ್ಲರಿಗೋಸ್ಕರ, ತನ್ನ ದೇಶದ ಜನರಿಗೋಸ್ಕರ, ಒಂದು ಪ್ರಜೆಯಿಂದ ಹಿಡಿದು ಎಲ್ಲಾ ಪ್ರಜೆಗಳಿಗೋಸ್ಕರ ಆತನ ದೇವರ ಮುಂದೆ ಕಣ್ಣೀರಿಡುತ್ತಾ ಪ್ರಾರ್ಥನೆ ಮಾಡ್ತಾನೆ. ಯೆಹೋವನೇ ನಮ್ಮ ಪಿತೃಗಳ ದೇವರೇ ಅಂತ ಹೇಳಿ ಪ್ರಾರ್ಥನೆ ಸ್ಟಾರ್ಟ್ ಆಗುತ್ತೆ. ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳಲಿಲ್ಲ, ನೀವು ಉಪವಾಸ ಮಾಡ್ಕೊಳ್ಳಿ ಅಂತ ಹೇಳಲಿಲ್ಲ. ಎಲ್ಲಾ ಉಪವಾಸ ಮಾಡಿದ್ರಲ್ಲ, ದೇವಾಲಯ ತರ ಬನ್ನಿ. ಎಲ್ಲಾರನ್ನ ಒಂದ್ ದಿವಸ ಅನೌನ್ಸ್ಮೆಂಟ್ ಮಾಡ್ತಾನೆ, ಎಲ್ಲಾರನ್ನ ಕರೆಸಿ ದೇವರ ಮುಂದೆ ಆತನ ಯಜಮಾನನಾಗಿರೋದ್ರಿಂದ ಆತನ ಪ್ರಾರ್ಥನೆ ಮಾಡ್ತಾನೆ. ಇವತ್ತು ನಾವು ಮಾಡಬೇಕಾದ ಕರ್ತವ್ಯಗಳಿದೆ ಪ್ರೇರೆ. ನನ್ನ ಮನೆಯಲ್ಲಿಯೋ, ನನ್ನ ಬದುಕಿನಲ್ಲಿಯೋ, ನನ್ನ ಒಂದು ಕುಟುಂಬದಲ್ಲಿ ನಡೆಯುವಂತ ಸನ್ನಿವೇಶಕ್ಕೆ ಬಂದಾಗ ದಯವಿಟ್ಟು ಕುಟುಂಬದ ಸಮೇತ ಪ್ರಾರ್ಥನೆ ಮಾಡಿ. ಈ ವರ್ಷ ನಿರ್ಧಾರ ಮಾಡಿ, ನಾನು ಕುಟುಂಬದ ಸಮೇತ ಯಜಮಾನಿಯಾಗಿಯೂ ನನ್ನ ಕರ್ತವ್ಯ ಇದಾಗಿದೆ. ಬ್ರದರ್, ನಾ ಈ ಒಂದು ವರ್ಷದಲ್ಲಿ ನಾ ಹೇಗೆ ನಿಭಾಯಿಸಬೇಕು ನನಗೆ ಗೊತ್ತಾಯ್ತಾ ಇಲ್ಲ. ಇಂಥ ಸನ್ನಿವೇಶವನ್ನ ಹೇಗೆ ದಾಟಿ ಬರ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಒಂದು 24 ಸಹಿಸಕ್ಕಾಗದಂತ ದಿನಗಳನ್ನ ನಾನು ಸಹಿಸಿದ್ದೇನೆ. 25 ಇನ್ನೂ ಗಂಭೀರವಾಗಿದೆ ಅನ್ನೋದಾದ್ರೆ ನೀವು ಯಾರ ಮನುಷ್ಯರನ್ನ ಹತ್ತುಕೊಳ್ಳಬೇಡಿ, ಯಾರನ್ನೂ ನಂಬಕ್ ಹೋಗಬೇಡಿ. ನೀವು ದೇವರ ಆಲಯದೊಳಗಡೆ ಬನ್ನಿ, ದೇವರ ಸನ್ನಿಧಾನಕ್ಕೆ ಬನ್ನಿ, ನೀವು ಕುಟುಂಬವಾಗಿ ಕೂತ್ಕೊಳ್ಳಿ. ಅದೇ ಪ್ರಕಾರ ಕ್ರಿಸ್ತನಲ್ಲಿ ಪ್ರಿಯರೇ, ಪರ್ಸನಂಡಿ ಕ್ರಿಸ್ತನ್ ಸಭೆಗೆ ನಾನು ಹೃದಯಪೂರ್ವಕವಾಗಿ ಕೇಳೋದ್ರೆ, ಸಭೆಯಲ್ಲಿ ಒಂದು ಸಮಸ್ಯೆ ಬಂದಾಗ, ಸಭೆಯಲ್ಲಿ ಒಂದು ಸನ್ನಿವೇಶಗಳು ಬಂದಾಗ, ಸಭೆಯಾಗಿ ಒಂದು ವೇಳೆ ಒಂದು ವಿಷಯವನ್ನ ನಾವು ಸಂಧಿಸೋಕೆ ಬಂದಾಗ, ದಯವಿಟ್ಟು ಇದು ನಮಗಲ್ಲ ಅಂತ ನಾವು ಪ್ರತ್ಯೇಕ ಹೋಗೋದ್ ಬೇಕಾಗಿಲ್ಲ. ಸಭೆಯಾಗಿ ಕುಂತ್ಕೊಂಡು ಪ್ರಾರ್ಥನೆ ಮಾಡುವ. ಸಭೆಯಲ್ಲಿರುವಂತ ನಾವುಗಳೆಲ್ಲ ಸೇರಿ, ಹಿರಿಯರಿದ್ದಾರೆ, ಹಿರಿಯ ಸಹೋದರಿದ್ದೀರಿ, ನಾವೆಲ್ಲರೂ ಕುಂತ್ಕೊಂಡು ಒಂದು ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡುವ. ಅಯ್ಯೋ, ನನ್ನ ಸಭೆಯಲ್ಲಿ ಇಂಥ ಘಟನೆಗಳು ನಡೀತಿದೆ, ಅಯ್ಯೋ ನನ್ನ ಸಭೆಯಲ್ಲಿ ಇಂಥ ಒಂದು ಸನ್ನಿವೇಶಗಳು ನಡೀತಿದೆ, ಅಯ್ಯೋ ಇಂಥ ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರು, ಸುಳ್ಳು ವಿಷಯಗಳು ಪ್ರವೇಶ ಆಗ್ತಿದೆ, ಏನ್ ಮಾಡ್ಬೇಕಾಗಿದೆ? ಅದು ಬೋಧಕರು ನೋಡ್ಕೊತಾರೆ, ಇವಾಂಜಲಿಸ್ಟ್ಗಳು ನೋಡ್ಕೊತಾರೆ, ರಾಜ ನೋಡ್ಕೊತಾರೆ, ಯೆಹೋಷಾಫಾಟ ನೋಡ್ಕೊತಾರೆ ಅಂತ ಅವ್ರ ಮನೆಯಲ್ಲಿ ಕುಟುಂಬವಾಗಿ ಊಟ ಮಾಡ್ತಿದ್ರೆ ಆಯ್ತಿತ್ತ? ಅವತ್ತಿನ ದಿನದಲ್ಲಿ ಮೊಹಾಬಿಯರು ಅಂತ ಹೇಳುವಂತ ಉಗ್ರ ಜನರು ಒಳಗಡೆ ನುಗ್ತಾ ಇದ್ರು ಪ್ರಿಯರೇ. ಅಮೋರಿಯರು ಅಂತ ಹೇಳುವಂತ ಕೆಟ್ಟ ಜನರು ಒಳಗಡೆ ನುಗ್ತಾ ಇದ್ರು, ಶಿರಛೇದನ ಮಾಡ್ತಿದ್ರು, ಅತ್ಯಾಚಾರಗಳು ಮಾಡ್ತಾ ಇದ್ರು, ಕೊಳ್ಳೆ ಹೊಡಿತಾ ಇದ್ರು. ಎಲ್ಲರಿಗೂ ಗೊತ್ತು ಆ ದೇಶದ ಜನರ ಪರಿಸ್ಥಿತಿ. ಅದನ್ನ ಕೇಳಿದಾಗ ಎಲ್ಲಾ ಜನರು ದೇವಾಲಯದ ಮುಂದೆ ಬಂದು ನಿಂತಿದ್ರು ಅಂತ ವೇದವಾಕ್ಯ ಹೇಳುತ್ತೆ. ಈಗ ನಾನು ನನ್ನ ಸಭೆಗೋಸ್ಕರ ಬರ್ತಾ ಇದ್ದೀನ, ನನ್ನ ಸಭೆಗೋಸ್ಕರ ಯೇಸು ಕ್ರಿಸ್ತನ ಪರಿಶುದ್ಧವಾದ ಮೌಲ್ಯ ರಕ್ತವನ್ನು ಸುರಿಸಿದ್ದಾನೆ. ಆ ರಕ್ತದ ಮೂಲಕ ತೊಳೆಯಲ್ಪಟ್ಟಂತ ಈ ದಕ್ಷಿಣ ಭಾಗದ ಮೈಸೂರು ಕ್ರಿಸ್ತನ ಸಭೆಯಲ್ಲಿ ನಡೆಯುವಂತ ಘಟನೆಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ಬರ್ತಾ ಇದ್ದೀವ. ನಂದಾಯ್ತು ಬ್ರದರ್, ಸಂಡೇ ಬಂದು ರೊಟ್ಟಿ ಮುರಿದು ಕಾಣಿಗೆ ಕೊಟ್ಟು ನೆಕ್ಸ್ಟ್ ಸಂಡೇ ನಂದು ಸಭೆಯಲ್ಲಿ ನಡೆಯುವಂತ ಘಟನೆಗಳಿಗೂ ನನಗೂ ಸಂಬಂಧ ಇಲ್ಲ. ಆ ಕುಟುಂಬದವ್ರು ಅವ್ರ ಕುಟುಂಬ ನೋಡ್ಕೊತಾರೆ, ಈ ಕುಟುಂಬದವ್ರು ಇವ್ರ ಕುಟುಂಬ ನೋಡ್ಕೊತಾರೆ. ಇದು ಕುಟುಂಬ ಅಲ್ಲ ಪ್ರೇರೆ, ಇದೆಲ್ಲವೂ ಸೇರಿ ಒಂದು ಕುಟುಂಬ. ಅವ್ರ ಮನೆಯಲ್ಲಿ ನಡೆಯೋದು ಅವ್ರಿಗೆ, ನನ್ನ ಮನೆಯಲ್ಲಿ ನಡೆಯೋದು ಅಂತ ಹೇಳುವಂತ ವ್ಯಕ್ತಿಗತವಾದಂತ ಮನೋಭಾವ ನಮ್ಗೆ ಯಾರಿಗೂ ಬರಬಾರದು. ಇಲ್ಲಿ ನೋಡಿ ವೇದವಾಕ್ಯ ಹೇಳ್ತದೆ, ಯೆಹೂದ್ಯರು, ಯೆರೂಸಲೇಮಿನವರು ಎಲ್ಲಾರು, ಯೆಹೂದ್ಯರನ್ನು ಪ್ರತ್ಯೇಕವಾಗಿ ಹೇಳ್ತಿದ್ದಾನೆ ಅಲ್ಲಿ. ಯೆಹೂದ್ಯರನ್ನ ಎಲ್ಲಾರು ಸೇರಿದ್ದಾರೆ ಅಲ್ಲಿ, 12 ಗೋತ್ರ ಸೇರಿದೆ. ಇದು ನನ್ನ ಸಭೆ, ಇದು ನನ್ನ ದೇಶ, ನನ್ನ ರಾಜ್ಯ. ಈಗ ನನಗೆ ಬಂದಂತ ಸಂಕಟ, ನನಗೆ ಬಂದಂತ ವೇದನೆ ನಮ್ಗೆ ಯಾಕೆ ಬೇಕು ಅಂತ ನಾವು ಹೋದ್ರೆ, ನಮಗೆ ನಡೆಯುವಂತ ಘಟನೆ ಬಂದಾಗ ನಮಗೆ ಯಾರು ಬರೋದಿಲ್ಲ ಪ್ರಿಯರೇ. ನನಗೆ ಏನೋ ಒಂದು ಘಟನೆ ನಡೀತದೆ, ನಾನು ರಿಸರ್ವ್ ಆಗೋದೆ, ನನಗೂ ಅವ್ರ ಕುಟುಂಬಕ್ಕೆ ಸಂಬಂಧ ಇಲ್ಲ, ನನ್ನ ಸಭೆಗೂ ನನಗೇನು. ಬೆಳಗ್ಗೆ ಬಂದ್ರೆ ಆಯ್ತು, ಸಂಡೇ ಬಂದ್ರೆ ಆಯ್ತು, ಏನೋ ನಡೀತಿದೆ ಸಭೆಯಲ್ಲಿ, ಹೌದಾ ಅದಷ್ಟೇ. ಈಗೇನಿಂದ ಬಿಟ್ಬಿಟ್ರೆ, ಒಂದು ವೇಳೆ ನನ್ನ ಬದುಕಿನಲ್ಲೂ, ನನ್ನ ಕುಟುಂಬದಲ್ಲಿಯೂ, ನನ್ನ ವ್ಯಕ್ತಿಗತವಾಗಿ ನನಗೆ ಸಭೆ ಒಳಗಡೆ ಬಂದಾಗ ನಮಗೋಸ್ಕರ ಪ್ರಾರ್ಥನೆ ಮಾಡೋರು ಯಾರಿದ್ದಾರೆ? ಎಷ್ಟು ಜನ ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯ? ಪ್ರಾರ್ಥನೆ ಕೇಳುವಂತ ದೇವರು ಈ 6ನೇ ವಾಕ್ಯದಿಂದ 12 ವಾಕ್ಯಗಳನ್ನು ಓದಿ ಎಂತ ಪ್ರಾರ್ಥನೆಯನ್ನ ಮಾಡ್ತಾರೆ ಅಂತ.
ಕಣ್ಣೀರಿನ ಪ್ರಾರ್ಥನೆ ಮಾಡ್ತಾನೆ ಯೆಹೋಷಾಫಾಟನು. ವೇದನೆಯಿಂದ ಮಾತಾಡ್ತಾನೆ. ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತಾನೆ. 7ನೇ ಅಧ್ಯಾಯದ ಒಂದು ಮಾತು ಹೇಳ್ತಾನೆ. ನಮ್ಮ ದೇವರಾದ ನೀನು ನಿನ್ನ ಪ್ರಜೆಗಳಾದ ಇಸ್ರಾಯೇಲರ ಎದುರಿನಿಂದ ಈ ದೇಶದ ನಿವಾಸಿಗಳನ್ನ ಹೊರಡಿಸಿ ದೇಶವನ್ನು, ನೋಡಿ ಇಲ್ಲಿ ಗಮನ ಇಡಿ, ದೇಶವನ್ನು ನಿನ್ನ ಸ್ನೇಹಿತನಾದ ಅಬ್ರಾಮನ ಅಂತ ಹೇಳ್ತಾನೆ. ದೇವರನ್ನ ಕನ್ವಿನ್ಸ್ ಮಾಡ್ತಿದ್ದಾನೆ, ದೇವರ ಮನಸ್ಸನ್ನ ಒಲಿಸ್ತಿದ್ದಾನೆ ಯೆಹೋಷಾಫಾಟನು. ದೇವರೇ, ಈ ದೇಶವನ್ನ ನಿನ್ನ ಸ್ನೇಹಿತನ ಅಬ್ರಾಮನಿಗೆ ವಾಗ್ದಾನ ಮಾಡಿದ ದೇಶ ಇದು. ಈ ದೇಶದಲ್ಲಿ ನಿನಗೋಸ್ಕರ ದೇವಾಲಯವನ್ನ ಕಟ್ಟಿದಂತ ಈ ದೇಶವಿದು. ಇಲ್ಲಿ ಈ ದೇಶವನ್ನ ನಾಶ ಮಾಡೋದಕ್ಕೆ 3 ದೇಶ ಜನರು ಅಲ್ಲಿ ಹೊರಗಡೆ ನಿಂತಿದ್ದಾರೆ. 3 ದೇಶದ ಸೈನ್ಯ ನಿಂತಿದೆ. ಈಗ ನಾವೇನ್ ಮಾಡೋದು? ಈಗ ನಮ್ಮ ಪರಿಸ್ಥಿತಿ ಏನಾಗಿದೆ? ನಾವು ಕೈ ಮೀರಿದ್ದೀವಿ, ನಮಗೆ ಬಲನೇ ಇಲ್ಲ, ನಾವು ಸೋತು ಹೋಗುವಂತ ಪರಿಸ್ಥಿತಿ, ಸಾಯೋದಕ್ಕೆ ಸಿದ್ಧ. ಯಾಕಂದ್ರೆ ನಮ್ಮಲ್ಲಿರುವಂತ ಬಲ ಆ ದೇಶದ ಮೇಲೆ ಯುದ್ಧ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳುವಂತ ಪ್ರಾರ್ಥನೆ ಪ್ರಿಯರೇ. ಇಂಥ ಪ್ರಾರ್ಥನೆ ಯೆಹೋಷಾಫಾಟನು ಮಾಡ್ತಾನೆ. ಅಂತ ಸನ್ನಿವೇಶಗಳು ಇಲ್ಲಿ ನಡೀತದೆ ಪ್ರಿಯರೇ, ನಮಗೂ ನಡೀತದೆ ಪ್ರಿಯರೇ. ಗಮನ ಇಡಿ, ನಮ್ಮ ಬದುಕಲ್ಲೂ ನಡೀತದೆ. ಅಂತ ಸನ್ನಿವೇಶಕ್ಕೆ ಬಂದಾಗ ಸಿಸ್ಟರ್ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ನಿಮ್ಮನ್ನ ಒಬ್ರು ಕೇಳಬಹುದು. ಬ್ರದರ್, ನಮಗೋಸ್ಕರ ನಿಮ್ಮ ಪ್ರಾರ್ಥನೆ ಪ್ರಿಯರಲ್ಲಿ ಮಡಗಿ. ಬ್ರದರ್, ನಮಗೋಸ್ಕರ ಸಭೆಯಲ್ಲಿ ಪ್ರಾರ್ಥನೆ ಮಾಡಿ. ಸರಿ, ನಿಮಗೋಸ್ಕರ ನಾವು ಮಾಡ್ತೀವಿ, ನಮಗೋಸ್ಕರ ನೀವು ಮಾಡ್ತೀರಿ. ಸಭೆಗೋಸ್ಕರ ಯಾರು ಪ್ರಾರ್ಥನೆ ಮಾಡೋದು? ಈ ಸಭೆಯಲ್ಲಿ ನಡೆಯುವಂತ ಘಟನೆಗೋಸ್ಕರ ಯಾರು ಪ್ರಾರ್ಥನೆ ಮಾಡೋದು? ಅಂತ ಸನ್ನಿವೇಶಕ್ಕೋಸ್ಕರ ಯಾರು ಪ್ರಾರ್ಥನೆ ಮಾಡಿ? ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡ್ತಾನೆ ಅಲ್ಲಿ ಪರಲೋಕದಲ್ಲಿ. ಆತನ ಮೌಲ್ಯವಾದಂತ ಸಭೆ ಪ್ರಿಯರಿದು. ಇದು ನಾವು ನೀವು ಕಟ್ಟಿದಂತ ಸಭೆ ಅಲ್ಲ, ಮನುಷ್ಯನ ಸಭೆ ಅಲ್ಲ ಇದು. ಇದು ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತದ ಮೂಲಕ ಸ್ಥಾಪಿಸಲ್ಪಟ್ಟಂತ ಸಭೆ. ಇಲ್ಲಿ ನಡೆಯುವಂತ ಒಂದೊಂದು ಘಟನೆಯು ನಮ್ಮೆಲ್ಲರಿಗೂ ಅವಲಂಬಿಸಿಕೊಳ್ಳುತ್ತದೆ. 10 ಜನರ ಮಕ್ಕಳನ್ನು ಎತ್ತಂತ ತಂದೆ ತಾಯಿಗಳಿಗೆ 9ನೇವನ್ನು ಮಾಡಿದ ತಪ್ಪುನು 10 ಜನರಿಗೆ ಪ್ರತಿಬಿಂಬಿಸ್ತದೆ. ಹಿರಿಯ ಮಗನು ಮಾಡಿದಂಥದ್ದು ಕಿರಿಯ ಮಗನಿಗೆ ಪ್ರತಿಬಿಂಬಿಸ್ತದೆ. ಚಿಕ್ಕ ಮಗಳು ಮಾಡಿದ್ದು ದೊಡ್ಡ ಮಗಳಿಗೆ ಪ್ರತಿಬಿಂಬಿಸ್ತದೆ. ದೊಡ್ಡ ಮಗಳು ಮಾಡೋದು ಪ್ರತಿಬಿಂಬಿಸ್ತದೆ, ಕುಟುಂಬಕ್ಕೆ ಪ್ರತಿಬಿಂಬಿಸ್ತದೆ. ಅವಾಗ ಯಾರ್ರೀ ಪ್ರಾರ್ಥನೆ ಮಾಡೋದು? ಯಾರು ಪ್ರಾರ್ಥನೆ ಮಾಡೋಕ್ಕೋಸ್ಕರ? ಆತರ ಸಭೆಗೆ ಬಂದಾಗ ಸಭೆ ನನ್ನದಲ್ವಾ? ಆ ಸಭೆಯಲ್ಲಿ ನಾನು ಒಬ್ಬ ಪಾತ್ರಧಾರಿ ಅಲ್ವಾ? ಈ ಯೇಸು ಕ್ರಿಸ್ತನ ದೇಹ ಎಂಬಂತ ಸಭೆ ಒಳಗಡೆ ನಾನು ಒಂದು ಅಂಗ ಅಲ್ವಾ? ಹೇಗೆ ಇನ್ನೊಂದು ಕಣ್ಣಿಗೆ ಧೂಳು ಬಿದ್ದಾಗ ಈ ಕೈ ಹೀಗೆ ಸ್ಪಂದಿಸ್ತದೋ, ಕಾಲುಗಳಿಗೆ ನೋವಾದಾಗ ಇನ್ನೊಂದು ಕಾಲು ಹೇಗೆ ಅದನ್ನ ನಿಲ್ಲುತ್ತೋ, ಆ ರೀತಿಯಲ್ಲಿ ಸಭೆಯಲ್ಲಿರುವಂತ ಪ್ರತಿಯೊಂದು ಸದಸ್ಯರು ನಮ್ಮ ಜೊತೆಯಲ್ಲಿ ಹುಟ್ಟಿದಂತ ಅಂಗಗಳಾಗಿದ್ದಾರೆ ಅಂತ ತಿಳ್ಕೊಳ್ಬೇಕಾಗಿದೆ. ಯೆಹೋಷಾಫಾಟನು ಪ್ರಾರ್ಥನೆ ಮಾಡ್ತಾನೆ ಪ್ರಿಯರೇ. ತುಂಬಾ ಕಣ್ಣೀರಿನ ಪ್ರಾರ್ಥನೆ ಇದು. ನೀವು ಓದಿ ಈ ಸಂದರ್ಭಗಳಲ್ಲಿ ಅವನು ಹೇಳುವಂತ ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ಅನೇಕ ವಿಷಯಗಳನ್ನ ಅವಲಂಬಿಸಿಕೊಂಡು ದೇವರನ್ನ ಕನ್ವಿನ್ಸ್ ಮಾಡ್ತಾನೆ. ದೇವರೇ, ನಿನ್ನ ಸ್ನೇಹಿತನಾದ ಅಬ್ರಾಮ ಅಂತಾನೆ, ನಿಮ್ಮ ಕಟ್ಟಿದಂತ ದೇವಾಲಯ ಇಲ್ಲೇ ಇದೆ, ನಾವೆಲ್ಲ ಇಲ್ಲೇ ತಾನೇ ಬಂದು ನಿಮಗೆ ಹರಕೆ ಇಡ್ತಿದ್ದು, ನಾವ್ ಏನ್ ಮಾಡೋದು? 10ನೇ ವಾಕ್ಯ ಓದಿ ಯಾರಾದ್ರು. 10ನೇ ವಾಕ್ಯದಲ್ಲಿ ನೋಡಿ ಇನ್ನೊಂದು ಮಾತಲ್ಲಿ ಹೇಳ್ತಾನೆ, ಅದು ಓದಿ ಬೇಗ. ಈ ಅಮ್ಮೋನಿಯರನ್ನು, ಮೋವಾಬ್ಯರನ್ನು, ಸೇರ್ ಪರ್ವತ ಪ್ರದೇಶದವರನ್ನು ನೋಡು. ಇಸ್ರಾಯೇಲ್ ಐಗುಪ್ತ ದೇಶದಿಂದ ಬರುತ್ತಿದ್ದಾಗ ಇವರ ದೇಶದಲ್ಲಿ ನುಗ್ಗಬಾರದೆಂದು ನಿನ್ನಿಂದ ಅಪ್ಪಣೆ ಹೊಂದಿ ಇವರನ್ನು ಸಮ್ಮತಿಸದೆ ವಾರಿಯಾಗಿ ಹೋದರಲ್ಲ. ಒಂದು ಸಂದರ್ಭ ಬಂತು ದೇವರೇ, ಇಸ್ರಾಯೇಲ್ ಜನರು ಮೋಶೆ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಇದೇ ಜನಾಂಗದವರು ಆ ಪ್ರಯಾಣಕ್ಕೆ 40 ವರ್ಷದ ಪ್ರಯಾಣದಲ್ಲಿ ಇವ್ರ ರಾಜ್ಯಗಳು, ಇವ್ರ ದೇಶ ಬರ್ತದೆ, ಇವರನ್ನ ಗೆದ್ದುಬಿಟ್ಟು ಹೋಗ್ಬೇಕು ಮುಂದೆ. ಯಾಕಂದ್ರೆ ಈ ದೇಶದ ದಾರಿ ಬಿಡ್ಬೇಕಲ್ಲ, ಯಾಕಂದ್ರೆ ಅವ್ರು ಹೋಗೋದಕ್ಕೆ ದಾರಿ ಬೇಕು. ನಿಮ್ಗೆ ಗೊತ್ತಿರ್ಬೇಕು, ಎರಿಗೋ ಪಟ್ಟಣದ ಬಗ್ಗೆ ನಿಮ್ಗೆ ಗೊತ್ತಿದೆ. ಎರಿಗೋನ ದಾಟುವುದಾಗ ಅವ್ರ ಜಾಗ ಬಿಡದ ಕಾರಣ ಏನಾಗುತ್ತೆ? ಎರಿಗೋ ಸುತ್ತಲೂ ಪ್ರತಿದಿನ ಮೌನದ ಪ್ರಾರ್ಥನೆ ಮಾಡಿ 7ನೇ ದಿನ ಜೋರಾಗಿ ಪ್ರಾರ್ಥನೆ ಮಾಡಿದ್ರೆ ಏನಾಯ್ತು? ಎರಿಗೋ ಕೋಟೆಯು ಬೀಳ್ತದೆ, ಅದನ್ನ ದಾಟಿ ಹೋಗ್ಬೇಕು. ಇಲ್ಲಿ ಹೋದಂತ ಸಂದರ್ಭದಲ್ಲಿ ಇವ್ರು ಏನ್ ಮಾಡ್ತಾರೆ? ದೇವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ. ಯಾರು? ಮೊಹಾಬಿಯರು ಅಂದ್ರು, ಅಯ್ಯೋ ನಮ್ಗೆ ಏನು ಮಾಡಬೇಡಿ, ನಿಮ್ ನೋಡಿದ್ರೆ ನಮ್ಗೆ ಭಯ ಆಗತ್ತೆ, ನಿಮ್ಮ ದೇವ್ರು ಮಾಡಿದ ಎಲ್ಲಾ ವಿಷಯಗಳು ನಮ್ಗೆ ಗೊತ್ತಿದೆ, ಸಮುದ್ರದಲ್ಲಿ ಮಾರ್ಗ ಎಲ್ಲ ಗೊತ್ತು. ಅವ್ರಿಗೆ ಏನ್ ಮಾಡ್ತಾರೆ? ಮೊಹಾಬಿಯರು ಒಂದು ನಾಜುಕಿಂದ, ದಯವಿಟ್ಟು ನಮ್ಗೆ ಏನು ಮಾಡದೆ ನೀವು ಹೊರಗೆ ಹೊಂಟೋಗ್ಬಿಡಿ, ನಮ್ಮ ಪಕ್ಕದ ನಮ್ಮ ಊರಿದೆ, ಊರಿಂದ ಸುತ್ಕೊಂಡು ಹೋಗ್ಬಿಡಿ, ನಿಮ್ಗೆ ಜಾಗ ಬಿಟ್ಕೊಡ್ತೀವಿ, ನಿಮ್ಗೆ ಜಾಗ ಬಿಟ್ಕೊಡ್ತೀವಿ, ನಮ್ಗೆ ಏನು ಮಾಡ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿದವ್ರು ಇವರೇ ತಾನೇ. ಆದ್ರೆ ಏನ್ ಹೇಳ್ತಾನೆ ನೋಡಿ, ಯಾವಾಗ ಈ ನಡೆದಂತ ಘಟನೆಗೆ ಅಲ್ಲಿಗೂ 2 ವರ್ಷ ಡಿಫ್ರೆನ್ಸ್ ಇದೆ, 2000 ವರ್ಷಗಳ ಡಿಫ್ರೆನ್ಸ್ ಇದೆ. ಅದು ಯೆಹೋಷಾಫಾಟನಲ್ಲಿ ಪ್ರಾರ್ಥನೆಯಲ್ಲಿ ಜ್ಞಾಪಿಸ್ತಿದ್ದಾನೆ. ಇದನ್ನ ನಾವು ದೇವರಿಗೆ ಜ್ಞಾಪಿಸಿ ಪ್ರಿಯರೇ. ದೇವರೇ, ನಾನು ಒಂದು ಸಂದರ್ಭದಲ್ಲಿ ನಿನಗೋಸ್ಕರ, ದೇವರ ಒಂದು ಸಂದರ್ಭದಲ್ಲಿ ನನ್ನ ಸಭೆ ನಿನಗೋಸ್ಕರ ನಾವು ಅದಿದ್ದಲ್ವಾ? ಹೇಳಿ, ದೇವ್ರಿಗೆ ಗೊತ್ತಿಲ್ಲ ಅಂತ ಅಲ್ಲ, ದೇವರಿಗೆ ಹೇಳಿ, ನಮ್ಮ ವಿಷಯಗಳನ್ನ ತಿಳಿಸಿ, ನಮಗ್ ಸಂದರ್ಭಗಳನ್ನ ತಿಳಿಸಿ ದೇವರಿಗೆ. ಯೆಹೋಷಾಫಾಟನು ಅದನ್ನೇ ಮಾಡ್ತಾನೆ. ಅಬ್ರಾಮನ, ನಿನ್ನ ಸ್ನೇಹಿತನ ಅಬ್ರಾಮನು ಅಂತ ಹೇಳ್ತಾನೆ, ನಿನಗೋಸ್ಕರ ಕಟ್ಟಿದಂತ ದೇವಾಲಯ ಅಂತ ಹೇಳ್ತಾನೆ,
ನೀನು ಅವ್ರು ಇದೇ ಮೊಹಾಬಿಯರನ್ನ ಅಮೋರಿಯರನ್ನ ಅವ್ರು ಪ್ರಾರ್ಥನೆ ಮಾಡಿದ ತಕ್ಷಣ ಅವ್ರು ಕೇಳ್ಕೊಂಡಿದ ತಕ್ಷಣ ನೀವು ಅವ್ರು ಏನೂ ಮಾಡದೆ ಬಿಟ್ಬಿಡಲ್ಲಪ್ಪ ಅಂತ ಹೇಳ್ತಾನೆ. ಆದ್ರೆ ಹೇಳ್ತಾನೆ ನೋಡಿ, ಅವ್ರು ಹೇಳ್ತಾನೆ, ನುಗ್ಗಬಾರದು ನಿನ್ನಿಂದ ಅಪ್ಪಣೆ ಹೊಂದಿ ಇವರನ್ನ ಸಂಹರಿಸದೆ ವಾರಿಯಾಗಿ ಹೋದರಲ್ಲ. ಇವರು ಏನು ಮಾಡ್ಲಿಲ್ಲ, ಇಸ್ರಾಯೇಲ್ ಜನರು ಯುದ್ಧನೇ ಮಾಡ್ಲಿಲ್ಲ. ಅವತ್ತೇ ಯುದ್ಧ ಮಾಡ್ಬಿಟ್ಟಿದ್ರೆ ಇವತ್ತು ಈ ಸೈನ್ಯ ನಿಲ್ತಾ ಇರ್ಲಿಲ್ಲ, ಈ ರಾಜ್ಯ ನಿಲ್ತಾ ಇರ್ಲಿಲ್ಲ, ನಿರ್ಣಾಮ ಆಗ್ತಿದ್ರು. ಇಸ್ರಾಯೇಲ್ ಜನ ಅವತ್ತೇ ಹೊಡೆದಾಕ್ಬಿಡ್ತಿದ್ರು ಇವ್ರನ್ನ. ಆದ್ರೆ ಇವರು ಓರೆಯಾಗಿ ಹೋಗೋದ್ರಿಂದ ಏನ್ ಮಾಡ್ದಂತೆ 11ನೇ ವಾಕ್ಯ, ಈಗ ಇವರು ಅಪಕಾರ ಮಾಡಿ ನೀನು ನನಗೆ ಅನುಗ್ರಹಿಸಿದ ಸ್ವಾಸ್ಥ್ಯದೊಳಗಿಂದ ನಮ್ಮನ್ನು ಹೊರಡಿಸುವುದಕ್ಕೋಸ್ಕರ ನಮ್ಮ ಮೇಲೆ ದೇವರೇ ನೀ ಯಾರಿಗ ಉಪಕಾರ ಮಾಡಿದ್ಯೋ ಅವರೇ ನಮ್ಗೆ ಏನ್ ಮಾಡ್ತಿದ್ದಾರೆ, ಅಪಕಾರ ಮಾಡ್ತಿದ್ದಾರೆ. ನೀ ಯಾರಿಗ ಒಳ್ಳೇದ್ ನೆನೆಸ್ತೀಯೋ ಅವರೇ ನಮ್ಗೆ ಕೆಟ್ಟ ನೆನೆಸ್ತಿದ್ದಾರೆ. ಯಾರಿಗೋಸ್ಕರ ನೀನು ಅವತ್ತು ಬದುಕಲಿ ಬಿಡು ಅಂತ ಬಿಟ್ಟಿಯೋ ಅವ್ರು ಈಗ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಿದ್ದಾರೆ. ಈಗ ನಮಗೋಸ್ಕರ ಸಿದ್ಧ ಮಾಡಿದಂತ ಈ ಊರನ್ನ ಈ ವಾಸ್ತವನ್ನ ನಮ್ಮಿಂದ ಕಿತ್ಕೋಬೇಕು ಅಂತ ಬರ್ತಾ ಇದಾರೆ, ಯುದ್ಧ ಮಾಡಕ್ ಬರ್ತಿದ್ದಾರೆ. ಈಗ ನಾವೇನ್ ಮಾಡ್ಲಿ ಅಂತ ಕೇಳ್ತಾನೆ ಪ್ರಿಯರೇ. ಇಂಥ ಪ್ರಾರ್ಥನೆ ನಮ್ಮಲ್ಲಿ ಅನೇಕ ಸಾರಿ ಮಾಡಿರ್ತೀವಿ. ದೇವರೇ ಅವ್ರು ನಂಬಿದ್ದು ನಮ್ಮನ್ನ ಮೋಸ ಮಾಡಿದ್ರು. ದೇವರೇ ಅವ್ರ ಮೇಲೆ ನಾವು ಏನಾಗಿದ್ದು, ತೀರವಾದಂತ ವಿಶ್ವಾಸ ಇಟ್ಟಿದ್ದು. ಇವತ್ತು ಅವರೇ ನಮಗೆ ಕತ್ತಿಗೆ ಬಂದು ನಿಂತಿದ್ದಾರೆ. ಇಂಥ ಒಂದು ಕುಟುಂಬ ನಮ್ಮನ್ನ ಈ ರೀತಿಯಲ್ಲಿ ನಿರ್ಣಾಮ ಮಾಡ್ತದೆ, ಈ ಒಂದು ಸಭೆ ನಮ್ಮನ್ನ ಈ ರೀತಿ ಮಾಡ್ತದೆ, ಈ ಒಂದು ಬೋಧಕ ನಮ್ಮನ್ನ ಈ ರೀತಿ ಮಾಡ್ತಿದ್ದಾನೆ. ಈಗ ನಾವೇನ್ ಮಾಡೋದು? ಪರಿಸ್ಥಿತಿ ನೋಡಿ ಪ್ರಿಯರೇ, ಈ ಪ್ರಾರ್ಥನೆ ಪರಿಸ್ಥಿತಿ ನೋಡಿ. ಇಂಥ ಸನ್ನಿವೇಶಗಳು ನಿಮ್ಮ ಬದುಕಲ್ಲೂ ನಿಮ್ಮ ಸಭೆಗಳಿಗೆ ಬಂದ್ರೆ ನೀವೇನ್ ಮಾಡ್ಬೇಕಾಗಿದೆ? ಇವರ ಪ್ರಾರ್ಥನೆ ಇದಾಗಿದ್ದಾಗ ಇವ್ರಿಗೋಸ್ಕರ ನೀನು ಅವತ್ತು ಕಾಪಾಡದೆ ಅದೇ ಜನರು ಇವತ್ತು ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಿದ್ದಾರೆ. ಈಗ ಅವತ್ತು ಅವ್ರ ಜೊತೆಲಿ ಯುದ್ಧ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಹೆಲ್ಪ್ಲೆಸ್. ನಾವು ತುಂಬಾ ಚಿಕ್ಕ ರಾಜ್ಯ, ನಮ್ದು ಚಿಕ್ಕ ಸೈನ್ಯ. 1 ಗಂಟೆಯಲ್ಲಿ ನಮ್ಮನ್ನ ನಿರ್ಣಾಮ ಮಾಡ್ಬಿಡ್ತಾರೆ. ಅಂತ ಪರಿಸ್ಥಿತಿ ಇರುವಂತಹ ಯುದ್ಧದ ಸನ್ನಿವೇಶದಲ್ಲಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಂತ ಈ ಪ್ರಾರ್ಥನೆ ಪ್ರಿಯರೇ, ನೀನು ಅವತ್ತು ಉಪಕಾರ ನೆನೆಸ್ತೆ, ಇವತ್ತು ಏನ್ ಮಾಡ್ತಿದ್ದಾರೆ ಅವರು ನಮಗೆ ಅಪಕಾರ ನೆನೆಸಿದರೆ. ಅವತ್ತು ಅವರು ಒಳ್ಳೇದು ನೆನೆಸ್ತೆ, ಇವತ್ತು ಕೆಟ್ಟದ್ದು ನೆನೆಸಿದರೆ. ಹೌದು ಪ್ರಿಯರೇ, ನಮ್ಮ ಬದುಕಲ್ಲಿ ಇಂಥ ಜನಗಳಿದ್ದಾರೆ. ನಾವು ಯಾವತ್ತೋ ಉಪಕಾರ ಮಾಡಿರ್ತೀವಿ, ಅವರ ಸಂದರ್ಭಕ್ಕೆ, ಅವರ ಸನ್ನಿವೇಶ, ಅವರು ಬಲ ಹೊಂದಿದ ತಕ್ಷಣ ನಮ್ಗೆ ಅಪಕಾರ ಮಾಡ್ತಾರೆ. ಈಗ ನಾವೇನ್ ಮಾಡಕ್ಕಾಗತ್ತೆ? ನಾವ್ ಹೆಲ್ಪ್ಲೆಸ್. ನನ್ನ ಕುಟುಂಬ ಹೆಲ್ಪ್ಲೆಸ್, ನನ್ನ ಸಭೆ ಹೆಲ್ಪ್ಲೆಸ್. ನಾವ್ ಏನ್ ಮಾಡಕ್ಕಾಗತ್ತೆ? ಏನು ಮಾಡೋದ್ ಬೇಡ, ಒಂದೇ ಒಂದ್ ಮಾಡ್ಬೋದು. ಏನ್ ಮಾಡ್ಬೋದು? ಪ್ರಾರ್ಥನೆ ಮಾಡ್ಬೇಕು ಅಷ್ಟೇ. ಹೌದು, ನನಗಿವತ್ತು ಶಕ್ತಿ ಇಲ್ಲ, ಮೂಲೆಯಲ್ಲಿ ಕುಂತಿರ್ಬೋದು, ಫೈನಾನ್ಸ್ ಅಲ್ಲಿ ಇಲ್ಲ, ಆರ್ಥಿಕತೆಯಲ್ಲಿ ಬಿದ್ದೋಗಿರ್ಬೋದು. ಇವತ್ತು ಆರ್ಥಿಕದಲ್ಲಿ ಅವ್ರು ದೊಡ್ಡದಾಗಿ ಬೆಳೆದಿರ್ಬಹುದು. ಅವತ್ತು ಆರ್ಥಿಕದಲ್ಲಿ ಅವ್ರು ನಮ್ಮ ಸಹಾಯ ಹೊಂದಿರ್ತಾರೆ. ಇವತ್ತು ಓಹೋ ಅಂತ ಇದ್ದಾಗ ನಮ್ಮನ್ನ ಅವಲಕಿನ ಮಾತುಗಳು, ಹೇಳುವಂತ ಮಾತುಗಳು, ನಮ್ಮನ್ನ ಚುಚ್ಚು ಮಾತುಗಳು. ದೇವರೇ ನಾನೇನ್ ಮಾಡೋದು? ದೇವ್ರ ಹತ್ರ ಹೋಗಿ, ಮನುಷ್ಯ ಹತ್ರ ಹೋಗ್ಬೇಡಿ. ನೋಡಿದ್ರ ನಾ ಅವ್ರಿಗೆ ಮಾಡಿದ್ದೆ ಅಣ್ಣ, ಅವ್ರಿಗೆ ಅಕ್ಕ ಅಂತ ಹೇಳಕ್ ಹೋಗ್ಬಿಡಿ. ಅಕ್ಕ ತಮ್ಮಲ ಬಿಟ್ಟಾಕಿ ನೀವು ದೇವರ ಸನ್ನಿಧಾನಕ್ಕೆ ಹೋಗ್ಬಿಡಿ. ದೇವರೇ ನನ್ನ ಪರಿಸ್ಥಿತಿ ಹಿಂಗಿದೆ, ನಾನು ಏನ್ ಮಾಡ್ಬೇಕಾಗಿದೆ? ನನ್ನ ಸಭೆಯ ಪರಿಸ್ಥಿತಿ ಹೀಗಿದೆ, ನಾನು ಏನ್ ಮಾಡ್ಬೇಕಾಗಿದೆ? ಕುಟುಂಬವಾಗಿ ಪ್ರಾರ್ಥನೆ ಮಾಡಿ, ಸಭೆಯಾಗಿ ಪ್ರಾರ್ಥನೆ ಮಾಡಿ ಪ್ರೇರೆ. ಈ ಪ್ರಾರ್ಥನೆಯಲ್ಲಿ ಗೆಲುವಿದೆ. ಇಂಥ ಪ್ರಾರ್ಥನೆಗಳು ಮಾಡದಂತ ಯೋಷಾಪಾಠಕನ ಪ್ರಾರ್ಥನೆಗೆ ದೇವ್ರು ಏನ್ ಉತ್ತರ ಕೊಡ್ತಿದ್ದಾನೆ ಅನ್ನೋದು ಹೇಳಿ ಇನ್ನೊಂದು ಕೆಲವೊಂದು ವಿಷಯಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. 12ನೇ ವಾಕ್ಯ, ದೇವರ ಜೋರಾಗಿ ಓದಿ. ನಮ್ಮ ದೇವರೇ ಅವರನ್ನು ದಂಡಿಸದೆ ಬಿಡುವಿಯೋ? ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ದೇವರೇ ಅವ್ರನ್ನ ದಂಡಿಸ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ಅವ್ರನ್ನ ಹೊಡಿತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅವತ್ತೇ ಕ್ಷಮಿಸ್ಬಿಡೆ ಅವ್ರನ್ನ, ಅವತ್ತೇ ಅವ್ರನ್ನ ಕೈ ಬಿಡ್ಬಿಡೆ, ಹೋಗ್ಲಿದ ಬಿಟ್ಬಿಡೆ. ಅದೇ ಅಮೋರಿಯರನ್ನ, ಮೊಹಾಬಿಯರನ್ನ, ಮಿಕ್ದವ್ರನ್ನ ಈಗ ದಂಡಿಸ್ತೀಯೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಹತ್ರ ಏನಿಲ್ಲ, ಏನಿಲ್ಲ, ಬಲ ಇಲ್ಲ, ನನ್ನ ಶಕ್ತಿ ಇಲ್ಲ. ದೇವ್ರೆ ನೀನ್ ದಂಡಿಸ್ರೆ ಮಾತ್ರನೇ ನನ್ನನ್ನ ನಾನು ಕಾಪಾಡೋಕೆ ಸಾಧ್ಯ. ನೀನು ಒಂದ್ ವೇಳೆ ದಂಡಿಸ್ತೀಯೋ, ಅವತ್ತು ಕ್ಷಮೆ ಮಾಡಿದಾಗ ಕ್ಷಮಿಸ್ಬಿಡ್ತೀಯೋ ಅದು ಬೇರೆ. ಆದ್ರೆ ನನ್ನ ಹತ್ರ ಏನಿಲ್ಲ, ಬಲ ಇಲ್ಲ. ನಾ ಹೆಲ್ಪ್ಲೆಸ್ ಆಗಿದ್ದೀನಿ. ನನ್ನ ಕುಟುಂಬ ಹೆಲ್ಪ್ಲೆಸ್ ಆಗಿದೆ, ನನ್ನ ರಾಜ್ಯ ಹೆಲ್ಪ್ಲೆಸ್ ಆಗಿದೆ, ನನ್ನ ಸೈನ್ಯ ತುಂಬಾ ಚಿಕ್ಕ ಸೈನ್ಯವಾಗಿದೆ. ನಾನು ಇವತ್ತಿಗೆ ಬಲ ಇಲ್ಲ ಅಂತ ದೇವರ ಮುಂದೆ ಹೋಗ್ತೇನೆ. ಹೋಗಿ ಪ್ರೇರೆ, ನಾವು ಹೋಗುವ ದೇವರ ಮುಂದೆ. ಬಲ ಇಲ್ಲದೆ ಇರುವಾಗ ಸೋತೋಗ್ಬೇಡಿ ಅವತ್ತು. ಅಯ್ಯೋ ನನ್ಗೆ ಈ ರೀತಿ ಮಾತಾಡಿದ್ರೆ ನಾವ್ ಇವತ್ತು ಹೆಲ್ಪ್ಲೆಸ್ ಆಗಿದ್ದೀವಿ, ಯಾರೋ ಕೈ ಒಡ್ಡೋ ತರ ಇದ್ದೀವಿ. ದೇವ್ರ ಹತ್ರ ಹೋಗಿ, ಆ ಕೈನ ತಗೊಂಡು ದೇವ್ರ ಹತ್ರ ಹೋಗಿ. ಅಂತ ಸನ್ನಿವೇಶ ಬಂದಾಗ ದೇವ್ರ ಹತ್ರ ಬೇಡಿ. ದೇಶವನ್ನೇ ಆಳುವಂತ ಜನರು ಏನಾದ್ರೂ ಆಗಿರ್ಲಿ, ನನ್ನನ್ನ ಆಳುವಂತ ದೇವರು ಅಪರಲೋಕದಲ್ಲಿ ನಿಂತಿದ್ದಾನೆ. ಯೋಷಾಪಾಠಗಳು ಹೇಳ್ತಾನೆ, ನೀನ್ ಅವ್ರನ್ನ ದಂಡಿಸುತ್ತೀಯೋ ಅವ್ರನ್ನ ಬಿಡ್ತೀಯೋ ನನಗೊತ್ತಿಲ್ಲ, ಆದ್ರೆ ನಾನು ಇವತ್ತು ಏನಾಗಿದ್ದೇನೆ, ಬಲಹೀನನಾಗಿದ್ದೇನೆ. ಈಗ ನನ್ನನ್ನ ಬಲಪಡಿಸುವಂತ ದೇವರು ನೀನು ಒಬ್ಬನೇ, ನೀನು ಬಿಟ್ಟರೆ ನನಗೆ ಆಧಾರವೇ ಇಲ್ಲ ಅಂತ ಹೇಳ್ತಾನೆ ಪ್ರಿಯರ ಯೋಷಾಪಾಠಕ. ಇಂಥ ಪ್ರಾರ್ಥನೆ ನಾವು ಮಾಡಿದ್ದೇವೆ ಅವತ್ತಾದ್ರು? ನಾವು ಮನುಷ್ಯನ ಹತ್ಕೊಳ್ತೇವೆ ಹೋಗ್ಬಿಟ್ಟು,
ಇಂಥ ಸನ್ನಿವೇಶ ಬಂದಾಗ ಬ್ರದರ್, ಅಮ್ಮ, ಅಕ್ಕ, ರಿಲೇಷನ್, ಅಲ್ಲಿ ಇಲ್ಲಿ ಹೋಗ್ತೀವಿ. ದೇವ್ರು ಯಾರ ಹತ್ರನೂ ಹೋಗ್ಬೇಡಿ, ಯಾರನ್ನೂ ಅವಲಂಬಿಸ್ಕೊಳ್ಬೇಡಿ. ದೇವ್ರ ಹತ್ರ ಬನ್ನಿ, ದೇವ್ರ ಹತ್ರ ಅವಲಂಬಿಸ್ಕೊಳ್ಳಿ. ನನ್ನ ದೇಶಕ್ಕೆ 2025 ಏನಾಗುತ್ತೆ ನನಗೆ ಗೊತ್ತಿಲ್ಲ, ಏನೋ ಹೇಳ್ತಾ ಇದ್ದಾನೆ. ಒಂದು ವೇಳೆ ಆಗುತ್ತೋ ಆಗೋದಿಲ್ವೋ, ಆದ್ರೆ ನಾನು ಯಾರನ್ನ ಹತ್ಕೋಬೇಕಾಗಿದೆ? ಯಾರು ಹತ್ಕೋಬೇಕಾಗಿದೆ? ದೇವ್ರ ಹತ್ರ ಹತ್ಕೋಬೇಕಾಗಿದೆ. ಕುಟುಂಬವಾಗಿ ಬಂದ ಸನ್ನಿವೇಶ ಬಂದ್ರೆ ದೇವ್ರ ಹತ್ರ ಬನ್ನಿ. ಸಭೆಯಾಗಿ ಬಂದ ಸಮಸ್ಯೆ ಬಂದ್ರೆ ಸಭೆಯಾಗಿ ದೇವ್ರ ಹತ್ರ ಬನ್ನಿ. ವ್ಯಕ್ತಿಗತವಾಗಿ ಬಂದ್ರೆ ಯಾರ ಹತ್ರನೂ ಹೋಗ್ಬೇಡಿ, ದೇವ್ರ ಹತ್ರನೇ ಬನ್ನಿ. ಈ ರೀತಿ ಹೇಳ್ತಾನೆ. ಅಲ್ಲಿ ಹೇಳ್ತಾನೆ, ನಮ್ಮಲ್ಲಿ ಏನಿಲ್ಲ, ಬಲ ಇಲ್ಲ. ಅದ್ರ ಅರ್ಥ ಏನು? ಬಲ ಇಲ್ಲ ಅಂದ್ರೆ ಅರ್ಥ ಏನು? ನಾವು ಸೋತೋಗ್ತೀವಿ ಅಂತ ಅರ್ಥ. ನಮ್ಮಲ್ಲಿ ಏನು ಇಲ್ಲ, ಝೀರೋ ನಾವು ಅಂತ ಅರ್ಥ. ಕ್ರಿಸ್ತನಲ್ಲಿ ಪ್ರಿಯರೇ, 2025 ಒಂದು ವೇಳೆ ನಿಮಗೆ ಇಂಥ ಮಾತುಗಳು ನಿಮ್ಮ ಹೃದಯದಲ್ಲಿ ಬಂದ್ರೆ, ನಿಮಗೆ ಆಶ್ರಯಿಸುವಂತ ದೇವರು ಇವತ್ತು ಈ ವಾಕ್ಯಗಳನ್ನ ಕೊಡ್ತಾ ಇದ್ದಾನೆ. ಈ ವಾಕ್ಯಗಳು ನಿಮ್ಮ ಬದುಕಲ್ಲಿ ಒಂದು ದೊಡ್ಡ ಬೆಳಕಾಗಿರ್ಲಿ. ಪ್ರಕೃತಿ ಏನಾದ್ರೂ ಆಗ್ಲಿ, ಸನ್ನಿವೇಶಗಳು ಏನಾದ್ರೂ ಆಗ್ಲಿ, ಯುದ್ಧಗಳೇ ಬರಲಿ, ಅವ್ರು ಹೇಳುವಂತ ಕಾರ್ಯಗಳೇ ನಡೀಲಿ, ನಾನು ಆತುಕೊಂಡಂತ ದೇವರು ಬಲಶಾಲಿಯಾಗಿದ್ದಾನೆ. ನಾನು ನಂಬಿದಂತ ದೇವರನ್ನ ಬಲಪಡಿಸುವಂತನಾಗಿದ್ದಾನೆ. ನನಗೆ ನಡೆಯುವಂತ ಘಟನೆಗಳಿಂದ ನಾವು ಸೋತೋಗೋದ್ ಬೇಡ. ನಮಗೆ ಬರುವಂತ ದುಷ್ಟ ಪದಗಳನ್ನ, ದುಷ್ಟ ವಂಚನೆಯ ಮಾತುಗಳಿಗೆ ಸೋತೋಗೋದೇ ಬೇಕಾಗಿಲ್ಲ. ನಾನು ದೇವರನ್ನ ಮಾತ್ರ ಹತ್ಕೋತೀನಿ, ಕುಟುಂಬವಾಗಿ ಹತ್ಕೋತೀನಿ. ಹೇಳ್ತಾನೆ, ನನ್ನಲ್ಲಿ ಬಲವಿಲ್ಲ. ಏನ್ ಮಾಡ್ಬೇಕು, ಏನು ಮಾಡಬೇಕೆಂಬುದು ಹೇಳ್ತಾನೆ, ತಿಳಿತಾನೆ ಇಲ್ಲ. ನೋಡಿ, ಅಲ್ಲಿ ವಾಕ್ಯ ಹೇಳ್ತಾನೆ, ನಮ್ಮಲ್ಲಿ ಬಲವಿಲ್ಲ, ಏನು ಮಾಡಬೇಕೆಂಬುದು ನನ್ಗೆ ಗೊತ್ತೇ ಇಲ್ಲ. ದೇವರಿಗೆ ಏನ್ ಮಾಡ್ಲಿ? ನಾನು ಹೋಗಿ ಸರೆಂಡರ್ ಆದ್ರೆ ನಮ್ಮನ್ನ ಗುಲಾಮರಾಗಿ ಇಟ್ಕೊಳ್ಳೋದಿಲ್ಲ. ಅವ್ರು ಸಂಹಾರ ಮಾಡುವಂತವ್ರು, ನಮ್ಮನ್ನ ಮನುಷ್ಯರನ್ನ ತಿನ್ನುವರು, ಅತ್ಯಾಚಾರಿಗಳವರಲ್ಲ, ತುಂಬಾ ಕ್ರೂರ ಜನರು. ನಾವ್ ಏನ್ ಮಾಡೋದಪ್ಪ? ಹೆಲ್ಪ್ಲೆಸ್ ಆಗಿದ್ದೀವಿ. ನೋಡಿ, ಇಂಥ ಸನ್ನಿವೇಶ ಬಂದಾಗ ನಾವ್ ಏನ್ ಮಾಡ್ಬೇಕಾಗಿದೆ? ಕ್ರಿಸ್ತನ ಪ್ರಿಯರೇ, ಇವನ್ ಹೇಳ್ತಾನೆ, ನನ್ಗೆ ಬಲ ಇಲ್ಲ, ನನ್ಗೇನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಈಗ ಒಂದ್ ಮಾತಂತಾನೆ ಪ್ರಿಯರೇ, ಇದು ನಮ್ಮ ಜೀವನಕ್ಕೆ 2025ಕ್ಕೆ ಇದು ನಿಮ್ಮ ಮೂಲ ಪಾಠವಾಗಿ, ಮೂಲ ವಾಕ್ಯವಾಗಿ ತೆಗೆದುಕೊಳ್ಳಿ. ಮುಂದಿನ ಮಾತು, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥನೆ. ಇಷ್ಟೇ ಪ್ರಾರ್ಥನೆಯ ಸಾರಾಂಶ ಪ್ರಿಯರೇ. ನನಗೆ ಯಾರು ಕಾಣಿಸ್ತಾ ಇಲ್ಲ. ನನಗೆ ಕಾಣಿಸ್ತಾ ಇರೋದು ಒಂದೇ ಒಂದು, ಯಾರು? ತಂದೆ, ನೀನೊಬ್ಬನೇ ನನಗೆ ಕಾಣಿಸ್ತಿದ್ಯಾ. ನನ್ನ ಕಣ್ಣುಗಳು ನೀನು ಏನ್ ಮಾಡ್ತೇವೆ? ನಿನ್ನೆ ನೋಡ್ತಿದೆ. 121ನೇ ಕೀರ್ತನೆ 1ನೇ ವಾಕ್ಯ ಹೇಳ್ದೆ, ನನ್ನ ಕಣ್ಣುಗಳು ಏನ್ ಮಾಡ್ತದೆ? ನಾನು ಏನ್ ನೋಡ್ತಾ ಇದ್ದೆ ಅಂತ ಹೇಳ್ತದೆ. ನಾನು ಕಣ್ಣೆತ್ತಿ ನನಗೆ ಸಹಾಯ ಎಲ್ಲಿಂದ ಬಂತು? ಇದೇ ರಾಜ ಹೇಳ್ತಾನೆ, ನನ್ನ ಕಣ್ಣುಗಳು ನಿನ್ನನ್ನೇ ನೋಡ್ತೇವೆ. ಪ್ರೇರೆ, ಯಾರನ್ನೂ ನೋಡ್ಬೇಡಿ. ನಿಮ್ಮ ಕಣ್ಣಿಂದ ಬೇರೆ ಮನುಷ್ಯರನ್ನ, ಬೇರೆ ವಿಷಯಗಳನ್ನ, ಬೇರೆ ಆಧಾರಗಳನ್ನ ಯಾವುದೂ ನೋಡೋದ್ ಬೇಕಾಗಿಲ್ಲ. ನನ್ನ ಕುಟುಂಬದಲ್ಲಿ ನಡೆಯುವಂತ ಘಟನೆಗಳಾಗಿರ್ಬೋದು, ನನ್ನ ವ್ಯಕ್ತಿಗತವಾದಂತಹ ವಿಷಯಗಳು ನಡೆಯೋದ್ರಲ್ಲಿ ನಾನು ಯಾರನ್ನೂ ನಂಬದೆ ತಂದೆಯಾದ ದೇವರನ್ನ ಮಾತ್ರ ನೋಡೋದಕ್ಕೆ ಪ್ರಯತ್ನ ಪಡಿ ಪ್ರೇರೆ. ಈ ವರ್ಷ ನೀವು ನಿರ್ಧಾರ ನಿರ್ಧಾರ ಇಷ್ಟೇನೆ, ನನಗೆ ಏನೇ ನಡೆದ್ರೂ ಪರವಾಗಿಲ್ಲ. ಅದ್ರ ಬಲಹೀನವಾಗಿದ್ರು ಪರವಾಗಿಲ್ಲ, ಬಲವಾಗಿದ್ರು ಪರವಾಗಿಲ್ಲ, ಎಂತ ಸಂದರ್ಭ ಬಂದ್ರು ನನ್ನ ಕಣ್ಣುಗಳು ದೇವರನ್ನೇ ಮಾತ್ರ ನೋಡುತ್ತೆ. ಕ್ರಿಸ್ತನ ಪ್ರಿಯ, ನೀವು ದೇವರನ್ನ ಈ ವರ್ಷದಿಂದ ನೋಡೋದಕ್ಕೆ ಪ್ರಯತ್ನ, ಇಲ್ಲಿವರೆಗೂ ನೋಡಿಲ್ಲ ಅಂತ ಹೇಳಕ್ ಬರ್ತಾ ಇಲ್ಲ. ಸನ್ನಿವೇಶಗಳು ಬಂದಾಗ, ಸಂದರ್ಭಗಳು ಬಂದಾಗ ಯಾರನ್ನು ಬಿಟ್ಟು ಓಡಬೇಡಿ, ಯಾವ್ದನ್ನು ಬಿಟ್ಟು ಹೋಗ್ಬೇಡಿ. ಇದನ್ನೇ ನಂಬಿದಕ್ಕೋಸ್ಕರ ಈಗ ಪರಿಸ್ಥಿತಿನ ಅಂತ ಕೇಳಕ್ ಹೋಗ್ಬೇಡಿ. ಎಂತೆಂತ ಪರಿಸ್ಥಿತಿಗಳು ನಡೀತಿದೆ ಗೊತ್ತಾ ಪ್ರಿಯರೇ? ಪ್ರಪಂಚದಲ್ಲಿ ಹೇಳೋಕ್ಕಾಗದೇ ಇರುವಂತ ಸನ್ನಿವೇಶಗಳು ನಮ್ಮ ಸಭೆಗಳಲ್ಲಿ ನಡೀತಿದೆ, ಬೋಧಕರ ಕುಟುಂಬಗಳಲ್ಲಿ ನಡೀತಿದೆ. ದುಃಖಕರವಾದಂತಹ ವಿಷಯಗಳು, ಅದನ್ನು ಹೇಳಕ್ಕಾಗದೇ ಇರುವಂತ, ನುಂಗಕ್ಕಾಗದೇ ಇರುವಂತ ಪರಿಸ್ಥಿತಿಗಳು ನಡೀತದೆ. ಎಂಥ ಪರಿಸ್ಥಿತಿಗಳು ಹೇಗೆ ನಿಭಾಯಿಸೋದು ಅಂತಾನೆ ನಮಗೆ ಭಯ ಆಗತ್ತೆ. ಕಳೆದಂತ ಸಂದರ್ಭದಲ್ಲಿ ನಾನು ಸಹೋದರ ನವೀನ್ ಅವರು ಹೋಗಿ ಬಂದಂತ ಸಂದರ್ಭಗಳು ಹೇಳಕ್ಕೆ ಆಗಲ್ಲ, ನೆನೆಸ್ಕೊಳ್ಳೋಕೆ ಮೈ ಜುಮ್ ಅನ್ನುತ್ತೆ. ಹೇಗ್ ಫೇಸ್ ಮಾಡೋದಂತ ಗೊತ್ತಿಲ್ಲ, ಯಾರನ್ನ ನಂಬೋದು ಅಂತ ಗೊತ್ತಿಲ್ಲ. ನಂಬಿದಂತ ವ್ಯಕ್ತಿ, ನಂಬಿದಂತ ಕುಟುಂಬನೇ ಈ ರೀತಿ ಮಾಡ್ಬಿಟ್ರೆ ಮನುಷ್ಯ ಯಜಮಾನ ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ, ಯಾರಿಗೆ ಕೇಳ್ಬೇಕು ಅಂತ ಗೊತ್ತಿಲ್ಲ. ಬೋರ್ ಗರಿಯುವಂತ ರೀತಿಯಲ್ಲಿ ಕಣ್ಣೀರು ಚಿಮ್ತಾ ಇದೆ ಕಣ್ಣಿಂದ. ನೋಡಕ್ಕಾಗದೇ ಇರುವಂತ ಪರಿಸ್ಥಿತಿ, ವೇದನೆಯ ಪರಿಸ್ಥಿತಿ, ಮಶಾಣ ಮೌನವಾದಂತ ಕುಟುಂಬ, ಅಂತ ಸನ್ನಿವೇಶಗಳು. ಹೊರಗಿನ ಪ್ರಪಂಚ ಏನೋ ಹೇಳುವಂತ ಪರಿಸ್ಥಿತಿ. ಏನ್ ಮಾಡಕ್ಕಾಗತ್ತೆ? ಯೋಷಪಾಠಕನ ಪರಿಸ್ಥಿತಿ ಇದಾಗಿತ್ತು ಪ್ರಿಯರೇ. ನನ್ನನ್ನ ಏನು ಮಾಡಕ್ಕಾಗಲ್ಲ ದೇವ್ರೆ, ನನ್ಗೆ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ನಾನು ಒಂದು ಮಾತ್ರ ಮಾಡಕ್ ಸಾಧ್ಯ, ಒಂದೇ ಒಂದು, ನಾನು ಕಣ್ಣೆತ್ತಿ ನಿನ್ನ ಮಾತ್ರ ನೋಡ್ತಾ ಇದ್ದೀನಿ. ನೀನು ಈ ಕಣ್ಣುಗಳಿಗೆ, ಈ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತೀಯೋ ಬಿಡ್ತೀಯೋ, ನೀನ್ ಸೇರಿತು.
ನೀನ್ ಸಾಯಲೇಬೇಕು ಅಂತ ನಿರ್ಧಾರ ಮಾಡ್ದೆ ನಿನ್ ಚಿತ್ತವಾಗಿರ್ಲಿ, ಇಲ್ಲ ಗೆದ್ದು ಬದುಕ್ತೀನಿ, ಮುಂದಿನ ಬದುಕನ್ನ ಬದುಕ್ತೀನಿ ಅದ್ರದ್ದು ನಿನ್ ಚಿತ್ತವಾಗಿರ್ಲಿ ಅಂತೇಳಿ ಯೋಷಾಫಾಟನು ಎಲ್ಲರ ಸಮ್ಮುಖದಲ್ಲಿ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ ಪ್ರೇರೆ. ಇದೇ ಈ ಸಾರಾಂಶ. ಇವತ್ತು ನಿಮ್ಮ ಬದುಕಿನಲ್ಲೂ, ನಿಮ್ಮ ಕುಟುಂಬದಲ್ಲೂ, ನಿಮ್ಮ ಸಭೆಗಳಲ್ಲಿ ನಡೆಯುವಾಗದೆ ಈ ವಿಷಯವನ್ನ ದೃಢವಾಗಿಟ್ಕೊಳ್ಳಿ. ಕುಟುಂಬವಾಗಿ ಪ್ರಾರ್ಥನೆ ಮಾಡಿ, ಸಭೆಯಾಗಿ ಪ್ರಾರ್ಥನೆ ಮಾಡಿ. ಬನ್ನಿ ಬ್ರದರ್, ನಾವು ಸಭೆಯಲ್ಲಿ ಒಂದು ಸಮಸ್ಯೆ ಆಗಿದೆ, ಬನ್ನಿ ಎಲ್ಲರೂ ಕುಂತ್ಕೊಂಡು ಮೊಣಕಾಲೂರಿ ಪ್ರಾರ್ಥನೆ ಮಾಡುವ, ಬನ್ನಿ ಉಪವಾಸ ಪ್ರಾರ್ಥನೆ ಮಾಡುವ, ಬನ್ನಿ ನನ್ನ ಕುಟುಂಬದಲ್ಲಿ ಸಮಸ್ಯೆ ಇದೆ, ದಯವಿಟ್ಟು ಸಭೆಯವರು ಬನ್ನಿ ನನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದು ಕೇಳಿ, ನಿಮಗೋಸ್ಕರ ಈ ಕುಟುಂಬ ಸಭೆ ರೆಡಿಯಾಗಿ ನಿಂತಿದೆ. ನನ್ನ ಕುಟುಂಬದಲ್ಲಿ ಸಮಸ್ಯೆ ಇದೆ ಬ್ರದರ್, ದಯವಿಟ್ಟು ನನ್ನ ಕುಟುಂಬಕ್ಕೋಸ್ಕರ ಸಭೆಯಾಗಿ ಪ್ರಾರ್ಥನೆ ಮಾಡಿ, ಒಂದು ಪ್ರಾರ್ಥನೆ ಕೂಡ ನೆರವೇರಿಸಿ ಕರೀರಿ. ನಿಮಗೋಸ್ಕರ ಸಭೆ ನಿಂತಿದೆ, ನಿಮಗೋಸ್ಕರ ಸಭೆ ನೆಲೆಯಾಗಿ ನಿಂತಿದೆ. ಯಾಕಂದ್ರೆ ಈ ಸಭೆ ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತದ ಮೂಲಕ ಸ್ಥಾಪಿಸಲ್ಪಟ್ಟಂತ ಸಭೆ. ವ್ಯಕ್ತಿಗತವಾಗಿ ಯಾವತ್ತು ಯಾರಿಗೋಸ್ಕರನೂ ಹೋಗ್ಬೇಡಿ ಪ್ರಿಯರೇ, ಸಭೆಯಾಗಿ ಪ್ರಾರ್ಥನೆ ಮಾಡಿ. ನಮ್ಗಲ್ಲ ಅದು ಅವ್ರ ಕುಟುಂಬ, ಅದೆಲ್ಲ ಇದೆಲ್ಲ ಒಂದೇ ಕುಟುಂಬ, ಇದೆಲ್ಲ ಒಂದೇ ಸರಿನಾ? ಅವ್ರಿಗಾಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ, ಸಭೆಗೋಸ್ಕರ ಪ್ರಾರ್ಥನೆ ಮಾಡಿ, ಬೋಧಕರಿಗೋಸ್ಕರ ಪ್ರಾರ್ಥನೆ ಮಾಡಿ, ಸನ್ನಿವೇಶಕರು ಪ್ರಾರ್ಥನೆ ಮಾಡಿ. ಯೋಷಾಫಾಟಕನ ಪ್ರಾರ್ಥನೆ ಮಾಡ್ದ. ಯೋಷಾಫಾಟಕನಿಗೆ ಸಿಕ್ಕಿದಂತ ಉತ್ತರ ಏನು? ಅವನು ಏನೆಲ್ಲ ನಡೀತು? 15ನೇ ವಾಕ್ಯ. ಒಬ್ಬ ದೇವ ಮನುಷ್ಯ ಅಂತ 14 ಹೇಳ್ಬಿಡ್ತೀನಿ. 15 ದೇವ ಮನುಷ್ಯ ದೇವರ ಆತ್ಮನು, ಪವಿತ್ರಾತ್ಮನು ಬಂದು ಮಾತಾಡ್ತಾನೆ. 15ನೇ ವಾಕ್ಯ ಯಾರು ಓದಿ? ಯೆಹೋವನ ಆತ್ಮವು ಬಂದಿತು. ಅವನು ಎಲ್ಲ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ದೇವರದೇ. ಇಲ್ಲಿ ದೊಡ್ಡ ಗುರುತಾದಂತ ಮಾತಿದೆ, ಅನಲೈನ್ ಮಾಡಿದೆ ನನ್ನ ಟೈಟಲ್ ಇವತ್ತು. ಯುದ್ಧವು ನಿಮ್ಮದಲ್ಲ, ದೇವರದೇ. ದೇವರ ನಮ್ಗೆ ಸ್ತೋತ್ರವಾಗಲಿ. ಎಂತ ಪರಿಸ್ಥಿತಿ ಬಂದ್ರು ಯುದ್ಧ ನಮ್ದಲ್ಲ ಪ್ರಿಯರೇ, ಎಲ್ಲಾ ದೇವರದೇ. ಹೇಳ್ತಾನೆ ದೇವ ಮನುಷ್ಯನ ಪವಿತ್ರಾತ್ಮನ ಪರಿತನಾಗಿ ಹೇಳುವಂತ ಮಾತು, ಯೆಹೂದ್ಯರೇ, ಯೆರೂಸಲೇಮರೇ, ಅರಸನಾದ ಯೋಷಾಫಾಟಕನೇ. 3 ವಿಭಿನ್ನವಾಗಿ ಹೇಳ್ತಾನೆ. ಮೊದಲು ಏನ್ ಮಾಡ್ಬೇಕಂತೆ? ಕಳವಳಗೊಳ್ಳಬೇಡಿ. 1. 2ನೇದು ಹೆದರಬೇಡಿ. 3ನೇದು ಯಾವ ಕಾರಣಕ್ಕೂ ಹೆದರಬೇಡಿ, ಕಳವಳಗೊಳ್ಬೇಡಿ, ನಡುಗಬೇಡಿ. ನನಗೆಂತ ಪರಿಸ್ಥಿತಿ ಬಂದು ಸರಿ, ದೇವರು ನನಗೆ ಸಹಾಯಕನಾಗಿದ್ದಾನೆ. ಹೆದರಬೇಡಿ, ದೇವರು ನಮ್ಮ ಜೊತೆಲಿ ಯುದ್ಧ ಮಾಡ್ತಾನೆ. ಯೋಷಾಫಾಟಕನ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ ಪ್ರಿಯರೇ. ಕೇಳಿದ ತಕ್ಷಣ ದೇವ ಮನುಷ್ಯನಾಗಿ, ದೇವ ಪ್ರವಾದಿಯ ಮೂಲಕ ಮಾತಾಡಿದ ಮಾತಿದು, ಕಳವಳಗೊಳ್ಳಬೇಡಿ, ಹೆದರಬೇಡ್ರಿ, ಯುದ್ಧ ನಿಮ್ಮದಲ್ಲ. ಈಗ ಅಷ್ಟು ದೊಡ್ಡ ಸೈನ್ಯದ ಮೇಲೆ ಯುದ್ಧ ಮಾಡೋದು ಯಾರು? ಈ ದೇವರು ಮಾಡ್ತಾನೆ. ನಮಗೆ ಸೋಲುವಂತ ಪರಿಸ್ಥಿತಿನೇ ಪ್ರಿಯರೇ, ನಮ್ ಕಣ್ಮುಂದೆ ಹೆಂಗೆ ಇದೆ, ಸೋಲುವಂತದೆ. ಆ ಟೀಮ್ ಮೇಲೆ ನಾವ್ ಹೆಂಗ್ ಬ್ಯಾಟಿಂಗ್ ಆಡಕ್ಕಾಗತ್ತೆ, ಆ ದೇಶದ ಮೇಲೆ ನಾವ್ ಹೆಂಗ್ ಆಡಕ್ಕಾಗತ್ತೆ ಅಂತ ಹೇಳದಂತ ದೇಶಗಳು, ಗೆದ್ದಿದಂತ ಸನ್ನಿವೇಶಗಳಿದೆ. ಆತರ ನಮ್ಮ ಇಲ್ಲಿ ನಡೆಯುವಂತ ಘಟನೆಗಳು ಅಷ್ಟೇನೆ ಪ್ರಿಯರೇ. ಈ ಮೊಹಾಬೆರ್, ಅಮೋರ್ ಅಂತ ಹೇಳುವಂತ ಈ ದೊಡ್ಡ ದೇಶಗಳ ಮಧ್ಯದಲ್ಲಿ ಈ ಪುಟ್ಟ ದೇಶ ಯೆರೂಸಲೇಮ್ ದೇಶ ಗೆಲ್ಲೋದಕ್ಕೆ ಕಷ್ಟ. ಇವತ್ತಿಗೂ ಸಹ ಹೇಳ್ತಾ ಇರ್ತಾರೆ, ಇಷ್ಟು ಚಿಕ್ಕ ಯೆರೂಸಲೇಮ್ ಎಲ್ಲಾರ ಮೇಲೆ ನಿಂತ್ಕೊಂಡು ಧೈರ್ಯವಾಗಿ ಫೈಟ್ ಮಾಡುತ್ತೆ. ದೇವರ ಬಲ ಅವ್ರಿಗೆ ಇವತ್ತಿಗೂ ಇದೆ ಅಂತ ಹೇಳ್ತಾರೆ. ಕ್ರಿಸ್ತಲ್ಲಿ ಪ್ರಿಯರೇ, ಇಲ್ಲಿ ದೇವರು ಕೊಟ್ಟಿದಂತ ವಾಗ್ದಾನದ ಮಾತು ಏನು ಗೊತ್ತಾ? ಯುದ್ಧ ನಿಮ್ಮದಲ್ಲ, ದೇವರದೇ. ನಮ್ಮ ಬದುಕಲ್ಲೂ ಅಷ್ಟೇ ಪ್ರಿಯರೇ. ಇವತ್ತು ನಿರ್ಧಾರ ಮಾಡಿ, ಈ ವರ್ಷ 2025 ಏನೇ ಯುದ್ಧ ಆಗಲಿ, ಯಾವ ದೇಶದ ಮೇಲಾದ್ರೂ ಯುದ್ಧ ಆಗಲಿ, ಯಾವ ಪ್ರಕೃತಿಯ ಯುದ್ಧ ಆಗಲಿ, ನನ್ನ ವ್ಯಕ್ತಿಗತ ಯುದ್ಧ ಆಗಲಿ, ನನ್ನ ಸಭೆಯಲ್ಲಿ ಯುದ್ಧ ಆಗಲಿ, ಏನೇ ಆದ್ರೂ ಯುದ್ಧ ನಮ್ದಲ್ಲ. ಯಾರ್ದು ಯುದ್ಧ? ದೇವ್ರದೇ. ದೇವ್ರಿಗೆ ಒಪ್ಸ್ಬಿಡಿ, ಧೈರ್ಯವಾಗಿರಿ, ಕ್ಲೀನ್ ಆಗಿ ದೇವ್ರಿಗೆ ಕೊಟ್ಬಿಟ್ಟು ಪ್ರಾರ್ಥನೆ ಮಾಡಿ, ಕಣ್ಣೀರಿಟ್ಟು ಆತನ ಮುಂದೆ ಇಟ್ಟು ಹೊರಗಡೆ ಬನ್ನಿ. ಆತನು ಎಂತ ಗೆಲುವನ್ನ ಕೊಡ್ತಾನೆ ಗೊತ್ತಾ ಪ್ರಿಯರೇ? ಸರಿ, ಯುದ್ಧಕ್ಕೆಲ್ಲ ಏನ್ ಉಪಯೋಗಿಸ್ತಾರೆ ಅಂತ ನಮ್ಗೆ ಗೊತ್ತಿದೆ. ಏನೆಲ್ಲ ಉಪಯೋಗಿಸ್ಬೋದು ನೀವು ಯುದ್ಧಕ್ಕೆ? ಕತ್ತಿ, ಬರ್ಜಿ, ಆಗಿನ ದಿನಗಳಿಗೆ ಕತ್ತಿ, ಬರ್ಜಿ, ಏನಲ್ಲ. ಈ ಯುದ್ಧದಲ್ಲಿ ಏನು ಉಪಯೋಗಿಸ್ತಾರೆ ಗೊತ್ತಾ? ನಿಮ್ಮ ಸತ್ಯವೇದ ಓದಿ 20ನೇ ವಾಕ್ಯ, ಬೇಗ ಮುಗಿಸ್ತಾರೆ. 20ನೇ ವಾಕ್ಯ, 21 ಬೇಗ. ಅವರು ಮರುದಿನ ಬೆಳಿಗ್ಗೆ ಎದ್ದು ತೆಕೋವ ಅರಣ್ಯಕ್ಕೆ ಹೊರಟರು. ಅವರು ಹೊರಡುವಾಗ ಯೆಹೋಷಾಫಾಟನು ನಿಂತು ಅವರಿಗೆ, ಯೆಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನು ಕೇಳಿರಿ. ಯೆಹೋವನಲ್ಲಿ ಭರವಸಡಿರಿ, ಆಗ ಸುರಕ್ಷಿತವಾಗಿರುವಿರಿ. ಆತನ ಪ್ರವಾದಿಗಳನ್ನು ನಂಬಿರಿ, ಆಗ ಸಾರ್ಥಕರಾಗುವಿರಿ ಎಂದು ಹೇಳಿದನು. ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಇಲ್ಲಿ ಒಂದು ಹೇಳ್ತಾನೆ, ದೇವ್ರು ಏನಕ್ಕೂ ಹೆದರಬೇಡಿ. ಯಾರನ್ನ ನಂಬಿ ಅಂತ ಹೇಳ್ತಾನೆ? ಯೆಹೋವನನ್ನ ಭರವಸೆ ಬಿಡ್ರಿ, ಆಮೇಲೆ ಸುರಕ್ಷಿತ. ಆಮೇಲೆ ಯಾರನ್ನ ನಂಬಿ? ಪ್ರವಾದಿಗಳನ್ನ ನಂಬಿ. ದೇವರನ್ನ ನಂಬಿ,
ನಿಮ್ಮ ಸ್ಥಾನಿಕ ಬೋಧಕರನ್ನು ನಂಬಿ, ನಿಮ್ಗೆ ವಾಕ್ಯ ಹೇಳುವಂತ ಬೋಧಕರನ್ನು ನಂಬಿ, ಸುವಾರ್ತಿಕರನ್ನು ನಂಬಿ ಪ್ರಿಯರೇ. ಇಲ್ಲಿ ಹೇಳಿದ ತಕ್ಷಣ ಹೊರಗಡೆ ಬಂದ ನಿಮಗೆ ನನ್ನ ಸಹೋದರನೇ, ಅದು ಇಲ್ಲಿ ಆಡುವಂತ ಪ್ರತಿಯೊಂದು ಮಾತು ಪರಲೋಕದ ಮಾತು. ಅಲ್ಲಿ ಹೇಳ್ತಾನೆ, ದೇವರನ್ನು ಭರವಸೆ ಇಡ್ರಿ. ಯಾರ ಮೇಲೆ ಭರವಸೆ ಇಡೋದು? ಪ್ರವಾದಿಗಳ ಮೇಲೆ. ಇವತ್ತಿಗೂ ಅಷ್ಟೇ, ನಿಮಗೆ ಬೋಧಿಸಿದ ಬೋಧಕರ ಮೇಲೆ ನಿಮ್ ನಂಬಿಕೆ ಇಡಿ. ಏನೋ ಬ್ರದರ್ ಹೇಳ್ತಾರೆ ಅಂತ ಹೇಳಕ್ಕೆ ಹೋಗ್ಬೇಡಿ. ಇದು ನಾವು ಹೇಳೋದಲ್ಲ, ದೇವರು ಇವತ್ತಿಗೂ ಸಹ, ಈ ಕ್ಷಣದಲ್ಲೂ ಸಹ ಪವಿತ್ರಾತ್ಮ ನಮ್ಮ ಜೊತೆಯಲ್ಲಿ ಮಾತಾಡ್ತಿದ್ದಾನೆ ಪ್ರಿಯರೇ. ಇಷ್ಟು ಹೇಳಿದ ತಕ್ಷಣ 21ನೇ ವಾಕ್ಯದಲ್ಲಿ, ಹೋಗಿ ಎಲ್ಲರ ಭರ್ಜಿ ತಗೊಂಬನ್ನಿ, ಈಟಿ ತಗೊಂಬನ್ನಿ, ನಿಮಗೆ ಬೇಕಾದಂತ ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನ ಹಾಕಿ, ದಾವಿದನಿಗೆ ಹಾಕ್ದಂಗೆ ತಲೆ ಮೇಲೆ ಶಿರಸ್ನಾನ ಹಾಕಳಿ, ಏನೆಲ್ಲ ಹಾಕಿ, ಅದೆಲ್ಲ ಏನಿಲ್ಲ. ಏನ್ ಹೇಳ್ತಾರೆ ನೋಡಿ 21ನೇ ವಾಕ್ಯ. ಆಮೇಲೆ ಅವರು ಜನರ ಸಮ್ಮತಿಯಿಂದ ಎಲ್ಲರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಪಟರ ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಬದಿಸಿರಿ ಎಂಬುದಾಗಿ ಆಜ್ಞಾಪಿಸಿದರು. ಏನಿಲ್ಲ, ಯಾರೆಲ್ಲ ಹಾಡು ಹೇಳ್ತೀರ ಅವ್ರನ್ನೆಲ್ಲ ಹಾಡ್ ಸೆಲೆಕ್ಷನ್ ಮಾಡಿದ್ರು ಗ್ರೂಪ್. ಅದೇನಂದ್ರೆ ಕೊರೆ ಗ್ರೂಪ್, ಕೊಯರ್ ಗ್ರೂಪ್ ನ ಸೆಲೆಕ್ಟ್ ಮಾಡಿ ಬನ್ನಿ. ನಮ್ಮ ಸಭೆಯಲ್ಲಿ ಎಷ್ಟು ಜನ ಇದ್ರೆ ಕೊಯರ್ ಗ್ರೂಪ್ ಅಲ್ಲಿ ಬನ್ನಿ, ಮುಂದ್ಗಡೆ ದೇವಾಲಯದ ಮುಂದೆ ನಿಮ್ಮ ಕುಟುಂಬದಲ್ಲಿ ಹಾಡಾಡಿ, ಜೋರಾಗಿ ಆಡಿ, ದೇವರೇ ನನ್ನ ಮನೇಲಿ ಈ ಸಮಸ್ಯೆ ಇದೆ, ಹಾಡಾಡಿ. ಯಾರು ಹೇಳ್ತಿದ್ರಲ್ಲ, ಊರು ಇದ್ದ ಮೇಲೆ ಏನಾದ ಕಿನ್ನೇನು ಬರ್ಸಿದ್ ಅದಲ್ಲ ರೀ. ದೇವರು ನಮ್ಮ ಬದುಕಲ್ಲಿ ನಡೆಸುವಂತ ಆಶೀರ್ವಾದನೆ ಬೇರೆ. ಇದು ನಮ್ಗೆ ಉದಾಹರಣೆ. ಈ ಸಂದರ್ಭ ಹೇಳ್ತಾನೆ, ರಾಜಭಟರು ಹೇಳ್ತಾನೆ, ಆ ಸೈನ್ಯದಲ್ಲಿರುವಂತ ಹಾಡು ಆಡುವಂತ ಒಳ್ಳೊಳ್ಳೆ ಸಿಂಗರ್ನ ಕರೆಸಿರಿ, ಹಾಡುಗಳನ್ನ ಆಡುವಂತ ವಾದ್ಯಗಳನ್ನ ಬರೆಸುವಂತ ಎಲ್ಲರನ್ನ ಕರೆಸಿ, ಎಲ್ಲರಿಗೂ ಏನಂತ ಹೇಳ್ತಾನೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಅಂತ ಹೇಳ್ಕೊಂಡು ಹಾಡಾಡಿ ಅಂತ ಹೇಳ್ತಾನೆ. ಕ್ರಿಸ್ತನ ಪ್ರಿಯರೇ, ಇಸ್ರಾಯೇಲ್ ಜನರು ಮಾಡಿದ್ ಇಷ್ಟೇನೆ. ಇಸ್ರಾಯೇಲ್ ಜನರು ಮಾಡಿದೇನು? ದೇವರಿಗೆ ಮಹಿಮೆ ಪಡಿಸಿದ್ರು, ಕೃತಜ್ಞತೆ ಸಲ್ಲಿಸಿದ್ರು, ಹಾಡಾಡಿದ್ರು, ಇಷ್ಟೇ. ಇಷ್ಟು ನಾಡಿದಕ್ಕೆ ಯುದ್ಧ ಯಾರ್ದಂತ ಹೇಳಿದ್ರು ಆಲ್ರೆಡಿ 23 ಏನ್ ಹೇಳ್ತಾರೆ, ಯುದ್ಧ ನಿಮ್ಮದಲ್ಲ ಯೆಹೋವನದೇ. ಯುದ್ಧ ಹೇಗ್ ನಡೀತು ಗೊತ್ತಾ? ಅದನ್ನ ಹೇಳಿ ಬೇಗ ಮುಗಿಸ್ತಾರೆ. ಬೋದಿ ಬೇಗ. ಯಾರಾದ್ರೂ 22ನೇ ವಾಕ್ಯದಿಂದ. ಅವರು ಉತ್ಸಾಹದ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಿದರು. ಯೆಹೋವನು ಯೆಹೂದ್ಯರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರನ್ನು, ಮೋವಾಬ್ಯರನ್ನು, ಸೇಯೀರ್ ಪರ್ವತಗಳನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನು ಇರಿಸಿದ್ದರಿಂದ ಅಮ್ಮೋನ್ಯರು, ಮೋವಾಬ್ಯರು ಸೇಯೀರ್ ಪರ್ವತದವರ ಮೇಲೆ ಬಿದ್ದು ಅವರನ್ನು ಸಂಪೂರ್ಣವಾಗಿ ಸಂಹರಿಸಿಬಿಟ್ಟರು. 23 ಅವರನ್ನು ಮುಗಿಸಿಬಿಟ್ಟ ಮೇಲೆ ತಾವೇ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೆ ಪ್ರಾರಂಭಿಸಿದರು. ಏನ್ ಯುದ್ಧ ಹೇಗ್ ನಡೀತು? ಒಂದು ಹಾಡಿಂದ ನಡೀತು, ದೇವರಿಗೆ ಸ್ತುತಿಯಿಂದ ನಡೀತು, ಕೃತಜ್ಞತೆಯಿಂದ ನಡೀತು. ನೀವಿಲ್ಲಿ ಹಾಡಾಡ್ತಾ ಇದ್ದಾರೆ ಇಸ್ರಾಯೇಲ್ ಜನರು, ದೇವರಿಗೆ ಸ್ತುತಿ ಯಜ್ಞವನ್ನು ಅರ್ಪಿಸ್ತಾ ಇದ್ದಾರೆ. ದಯವಿಟ್ಟು ಕೀರ್ತನೆ ಯಾರೋ ಒಂದು ವಾಕ್ಯದ ಭಾಗ, ಕೀರ್ತನೆ 50ನೇ ಅಧ್ಯಾಯ 23ನೇ ವಾಕ್ಯ. ಕೀರ್ತನೆ 50ನೇ ಅಧ್ಯಾಯ 23ನೇ ವಾಕ್ಯ ಓದಿ ಸ್ವಲ್ಪ. ಈ ಸಂದರ್ಭ ನೋಡಿ ಹೇಳ್ತಾರೆ, ಯಾರು ಸ್ತುತಿಯಜ್ಞಗಳನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಕೀರ್ತನೆಗಾರನ್ ಹೇಳ್ತಿದ್ದಾನೆ ಇಲ್ಲಿ, ಯಾರು ಅವರೇ ನನ್ನನ್ನು ಗೌರವಿಸುವವರು. ಯಾರೆಲ್ಲ ಸ್ತುತಿ ಯಜ್ಞವನ್ನು ಅರ್ಪಿಸ್ತೀರೋ ಅವರೇ ದೇವರನ್ನ ಗೌರವಿಸೋದು. ದಯವಿಟ್ಟು ನಿಮ್ಮ ಬಾಯಿಂದ ಹಾಡಿ ದೇವರಿಗೆ ಸ್ತುತಿ ಮಾಡಿ ಪ್ರಿಯರೇ. ಒಂದೊಂದು ಹಾಡು, ಅಯ್ಯೋ ಬ್ರದರ್ ನನಗೆ ವಾಯ್ಸ್ ಇಲ್ಲ, ನೋ, ದೇವ್ರಿಗೆ ವಾಯ್ಸ್ ಎಲ್ಲ ಮುಖ್ಯ ಇಲ್ಲ, ನಿಮ್ಮ ಬಾಯಿಂದ ಬರುವಂತ ಶಬ್ದಗಳು ಮಾತ್ರ ಮುಖ್ಯ ಪ್ರಿಯರೇ. ಸ್ತುತಿಯಿಂದ ಹಾಡಿ ದೇವರಿಗೆ. ಕೀರ್ತನೆಗಾರ ಹೇಳ್ತಾನೆ, ನೀವು ಪ್ರತಿಯೊಬ್ಬ ಸ್ತುತಿ ಯಜ್ಞವು ಏನಂತೆ, ಅದು ಅರ್ಪಿಸುವವನು ನನ್ನನ್ನ ಗೌರವಿಸ್ತಾನೆ ಅಂತ ಅರ್ಥ. ಕ್ರಿಸ್ತನ ಪ್ರಿಯ, ದೇವ್ರನ್ನ ಗೌರವಿಸ್ಬೇಕು ಅಂತ ಆಸೆ ಪಡ್ತೀರಾ? ಸಭೆಯಲ್ಲಿ ಬಂದಾಗ ಜೋರಾಗಿ ಹಾಡಾಡಿ. ನೀವು ಆಡುವಂತ ನಮ್ಗೆ ಹೇಳೋರು ಬೈಬಲ್ ಕಾಲದಲ್ಲಿ ಓದುವಾಗ, ದೇವನ ಮುಂದೆ ನಿಮ್ಗೆ ಗೊತ್ತಿರ್ಬೇಕು ಸ್ವಲ್ಪ ಜನಕ್ಕೆ, ಅವ್ರು ಹೇಳೋರು, ನೀವು ಆಡುವಂತ ಹಾಡು ಸೀಟ್ ಕಿತ್ಕೊಂಡು ಹೋಗ್ಬೇಕು ಅನ್ನೋರು. ಅವ್ರು ಆಡುವುದು ಕೊನೆವರೆಗೂ ಪ್ರಿಯರೇ. ಅವ್ರು ನೋಡಿದ್ರಿ, ಸ್ವಲ್ಪ ಜನ ನೋಡಿದಿರಿ, ತುಂಬಾ ಹೈಟ್ ಆಗಿರೋ, ತುಂಬಾ ಹಾಡಿನ ಒಂದು ಹಾಡುಗಾರ ಅಂತ ಹೇಳ್ಬಹುದು. ಕೊನೆವರೆಗೂ ಕೊರೋನಾದಲ್ಲಿ ಅವ್ರು ಸತ್ತೋದ್ರು. ಕೊನೆವರೆಗೂ ಸಹ ಮರಣಕ್ಕೆ ಹೋಗುವಂತ ಸಂದರ್ಭ ಬಂದಾಗಲೂ ಹಾಡೇ ಆಡ್ತಿದ್ರಂತೆ. ಕ್ರಿಸ್ತನ ಪ್ರಿಯರೇ, ನನಗ್ ಕೊಟ್ಟಂತ ಸ್ವರವನ್ನ ಯಾಕೆ ಉಪಯೋಗಿಸ್ತಾ ಇಲ್ಲ? ಇಲ್ಲಿ ವೇದ ಕೀರ್ತನೆಗಾರ ಹೇಳ್ತಾನೆ, ಸ್ತುತಿ ಯಜ್ಞವನ್ನು ಅರ್ಪಿಸುವವನು ಅವರು ನನ್ನನ್ನ ಏನ್ ಮಾಡ್ತಾರಂತೆ, ಗೌರವಿಸ್ತಾರೆ. ಇಲ್ಲಿ ಯೋಷಪಾಠಕನು, ಇಸ್ರಾಯೇಲ್ ಜನರು ಎಲ್ಲರೂ ಸೇರ್ಕೊಂಡು ದೇವರಿಗೆ ಸ್ತುತಿ ಯಜ್ಞವನ್ನು ಅರ್ಪಿಸ್ತಿದ್ದಾರೆ, ದೇವರಿಗೆ ಸ್ತೋತ್ರ ಗೀತೆಗಳನ್ನ ಆಡ್ತಿದ್ದಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದಾರೆ, ವಿಜ್ಞಾಪನೆಗಳು ಇಡ್ತಿದ್ದಾರೆ. ಇಲ್ಲಿ 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 ದೇವಾಲಯದಲ್ಲಿ ದೇವರಿಗೆ ಮಹಿಮೆ ಉಂಟಾಗ್ತಿದೆ. ಆ ನದಿಯ ದಡದಲ್ಲಿ ಏನ್ ನಡೀತಿದೆ? ಒಬ್ಬರಿಗೊಬ್ಬರು ಹೊಡೆದಾಡ್ತಾ ಇದ್ದಾರೆ. ಅಲ್ಲಿ ಯಾರನ್ನ ಸೊಲ್ಬೇಕು ಅಂತ ಬಂದ್ರು ಅವ್ರವರೇ
ಹೊಡೆದಾಡಿದ್ರು. ನಮ್ಮ ವಿರುದ್ಧವಾಗಿ ಯಾರೇ ಏನೇ ಸಂಚು ಮಾಡಿದ್ರು ಪ್ರಿಯರೇ, ಅವ್ರಿಗೆ ಅವರೇ ಹೊಡ್ಕೋತಾರೆ ಹೊರತು ದೇವರು ನಮ್ಮ ಕೈಲಿ ಹೊಡ್ಸೋದಕ್ಕೆ ಬಿಡೋದಿಲ್ಲ. ಯಾಕೆಂದ್ರೆ ಯುದ್ಧ ಮಾಡುವವನು ದೇವರಾಗಿದ್ದಾನೆ. ಯುದ್ಧ ನಮ್ಮದಲ್ಲ. ಇಲ್ಲಿ ಹೇಳ್ತಾನೆ ಯುದ್ಧ ನಮ್ದಲ್ಲ ಅಂತ ಹೇಳ್ತಾನೆ. ಬರೀ ಹಾಡಾಡಿದ್ರು ಅಂತ ಹೇಳ್ತಾನೆ. ಯಾರಾದ್ರೂ ನಂಬ್ತೀರಾ? ಹಾಡಿಂದ ಯಾರಾದ್ರು ಕಿನ್ನರಿ ಬಾರಿಸೋದ್ರಿಂದ ಊರು ಸುಟ್ಟೋದು ಕಿನ್ನರಿ ಬಾರಿಸ ಕಥೆ ಇರ್ಬೋದು, ಅದು ನಿಜ ಇರೋದೋ ಏನೋ ಗೊತ್ತಿಲ್ಲ ನನಗೆ. ಆದ್ರೆ ಇಲ್ಲಿ ಮಾತ್ರ ವೇದ ವಾಕ್ಯ ನಮಗೆ ಸತ್ಯ ಹೇಳ್ತದೆ. ಒಂದು ದೇಶ, ಪುಟ್ಟ ರಾಜ್ಯ ದೇವರಿಗೆ ಮಹಿಮೆ ಪಡಿಸಿತು. ಆ ಮಹಿಮೆ ಒಂದು ಯುದ್ಧಕ್ಕೆ ಕಾರಣವಾಯ್ತು. ಆ ಮಹಿಮೆ ದೇವರನ್ನ ಇವರು ಗೆಲ್ಲೋದಕ್ಕಾಯ್ತು ಪ್ರೇರೆ. ಇವತ್ತು ನಾವು ಗೆಲ್ಲಬೇಕಾ? ಕುಟುಂಬದಲ್ಲಿ ಪ್ರಾರ್ಥನೆ ಮಾಡಿ, ಹಾಡುಗಳನ್ನಾಡಿ, ಸ್ತುತಿ ಯಜ್ಞಗಳನ್ನ ಅರ್ಪಿಸಿ. ಶಬ್ದ ಇಲ್ಲ ಅಂತ ಹೇಳ್ಬೇಡಿ, ನಿಮ್ಮ ಶಬ್ದ ಎಲ್ಲರೂ ಕೊಟ್ಟಿದ್ದಾನೆ. ನಮ್ಮನ್ನ ಯಾರು ಮೂಕರಾಗಿ ಮಾಡಿಲ್ಲ. ಮೂಕನು ಶಬ್ದನೂ ಸಹ ದೇವ್ರಿಗೆ ಕೇಳಕ್ ಸಾಧ್ಯ. ತೊದಲು ಬಾಯಿಯವನ್ನ ಶಬ್ದನೂ ದೇವ್ರಿಗೆ ಕೇಳಕ್ ಸಾಧ್ಯ. ನಮಗ್ ಗೊತ್ತಿರ್ಬೇಕು, ಒಳ್ಳೆ ಕಂಠ ಇಟ್ಟಂತ ಅವನನ್ನ 2ನೇ ಪಾರ್ಟ್ ಇಟ್ಟ ದೇವ್ರು. ಗೊತ್ತಾ ನಿಮಗೆ? ಚಂದಾಗಿ ಆಡುವಂತವನು, ಚಂದಾಗಿ ಮಾತಾಡುವವನು 2ನೇ ಪಾರ್ಟು. ಮಾತಾಡಕ್ಕೆ ಬರದೆ ತಿಕ್ಕಿ ಮಾತಾಡೋನ 1ನೇ ಜಾಗದಲ್ಲಿ. ಯಾರು ಹೇಳಿ ನೋಡೋ ಅದನ್ನ? ಮೋಶೆ ಅವನ್ ಬಿಕ್ಲ, ಅವನು ಮಂದ ನಾಲಿಗೆ, ಅವನನ್ನ ನಾಯಕನಾಗಿರ್ತಾನೆ. ಅವ್ರ ಅಣ್ಣ ಅವನಿಗಿಂತ ಚೆನ್ನಾಗಿ ಮಾತಾಡ್ತಾನೆ, ಅವ್ರ 2ನೇ ಸ್ಥಾನದಲ್ಲಿ ಇರ್ತಾನೆ ದೇವ್ರು. ನಮ್ಮ ದೇವ್ರು ಅಂತವನು. ನನಗೆ ಅದು ಗೊತ್ತಿಲ್ಲ, ನನಗಿದು ಗೊತ್ತಿಲ್ಲ, ನಾನು ಓದಿಲ್ಲ, ನಾನು ಬರೆಯಕ್ ಬರಲ್ಲ, ಏನಿಲ್ಲ. ದೇವ್ರ ಮುಂದೆ ಅದೆಲ್ಲ ಇಲ್ಲ. ದೇವರ ಮುಂದೆ ನಿಮ್ಮ ಶಬ್ದವನ್ನ, ನಿಮ್ಮ ನಂಬಿಕೆಯನ್ನ ದೇವರ ಮುಂದೆ ಇಡಿ. ದೇವ್ರಿಗೋಸ್ಕರ ನಿಮ್ಮನ್ನ ಒಪ್ಪಿಸಿ. ನಿಮ್ಮ ಟ್ಯಾಲೆಂಟ್ ನ ಕೊಡಿ. ಓದಿರೋದಾದ್ರೆ ಆ ಓದಿರೋ ಟ್ಯಾಲೆಂಟ್ ದೇವ್ರಿಗೆ ಕೊಡಿ. ಬರೆಯೋ ಟ್ಯಾಲೆಂಟ್ ಇದೆ, ಬರೆಯೋದು ದೇವ್ರಿಗೆ ಕೊಡಿ. ಕಥೆಗಳನ್ನ ಬರೀತೀರಾ, ದೇವರ ವಾಕ್ಯಗಳನ್ನ ಬರೀರಿ. ಹಾಡುಗಳು ಬರೀತೀರಾ, ದೇವ್ರಿಗೋಸ್ಕರ ಹಾಡುಗಳನ್ನ ಬರೀರಿ. ಏನು ಇಲ್ಲ ಪ್ರಿಯರೇ, ನಾನು ಉದಾಹರಣೆ ಹೇಳೋದು ಸರಿನೋ ಇಲ್ವೋ ಗೊತ್ತಿಲ್ಲ. ಬಿಗ್ ಬಾಸ್ ಅಂತ ನಡೀತಿದೆ, ಎಲ್ಲಾರು ದೊಡ್ಡ ಅಲ್ಲಿ ಸೆಲೆಬ್ರಿಟಿಗಳು ಒಳಗಡೆ ಇದಾರೆ. ಏನಿಲ್ಲ, ಕುರಿ ಮೇಯಿಸೋನು ಇವಾಗ ದೊಡ್ಡದಾಗಿ ಟಾಪರ್ ಹಾಕುಂತಾನೆ ಅಲ್ಲಿ. ಅವನು ಹಾಡುವಂತ ಬರೀ ಹಾಡೇ ಅವನನ್ನ ಅಲ್ಲಿಗೆ ತಗೊಂಡೋಗಿದೆ. ಕ್ರಿಸ್ತನ ಪ್ರಿಯರೇ, ದೇವರ ಆಲಯದಲ್ಲಿ ಆಡ್ಬೇಕು, ದೇವರ ಮನೆಯಲ್ಲಿ ಆಡ್ಬೇಕು. ನಾವು ದೇವರಿಗೋಸ್ಕರ ಆಡ್ಬೇಕು. ನನ್ನ ಬದುಕಲ್ಲಿ ದೇವ್ರು ನಡೆಸ್ತಾನೆ. ಇವತ್ತು ನಿಮ್ಮ ಮನೆಯಲ್ಲಿ ಸಮಸ್ಯೆ ಇದೆಯಾ? ದೇವರಿಗೋಸ್ಕರ ಕುಂತ್ಕೊಂಡು ಪ್ರಾರ್ಥನೆ ಮಾಡಿ, ಹಾಡಾಡಿ. ದೇವರು ಯುದ್ಧ ಮಾಡೋದಕ್ಕೆ ಆತನ ರೆಡಿಯಾಗಿದ್ದಾನೆ. ಯುದ್ಧದ ನಂತರ ನಡೆದಂತ ಘಟನೆಗಳು ಏನು ಗೊತ್ತಾ ಪ್ರಿಯರೇ? ದೇವ್ರು ಬರೀ ಯುದ್ಧ ಮಾಡಿ ನೀವು ಗೆದ್ದಿದ್ದೀರಿ ಹೋಗಿ ಅಂತ ಹೇಳಿಲ್ಲ. 25ನೇ ವಾಕ್ಯ ಬೇಗ. ಅವನ ಗೆಲ್ಲಲು ಸುಲಿಗೆ ಮಾಡುವುದಕ್ಕೋಸ್ಕರ ಅಲ್ಲಿಗೆ ಹೋಗಲು ಅವರಿಗೆ ದ್ರವ್ಯ, ವಸ್ತ್ರ, ಶ್ರೇಷ್ಠಾಯುಧ ಇವುಗಳು ರಾಶಿಯಾಗಿ ಸಿಕ್ಕಿದವು. ಅವರು ಹೊರಲಾರದಷ್ಟು ಸುಲಿಕೊಂಡರು. ಕೊಳ್ಳೆಯ ಬಹು ಹೆಚ್ಚಾಗಿರುವುದರಿಂದ ಅವರು 3 ದಿನಗಳವರೆಗೂ ಕೂಡಿಸುತ್ತಿದ್ದರು. ನಿಮ್ಗೆ ಈಗ ಏನಾಯ್ತು ಗೊತ್ತಾ? ಕೊಳ್ಳೆ ಅಂದ್ರೆ ಕದಿಯಕ್ ಹೋಗಿದ್ದಲ್ಲ ಇದು. ಆ ಕೊಳ್ಳೆ ಅಲ್ಲ ಇದು. ಯುದ್ಧದ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಏನಾಯ್ತು ಅಂದ್ರೆ, ಮುಂದೆ ಮೇಲೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲರೂ ಸತ್ತೋಗಿದ್ದಾರೆ. ಅಲ್ಲಿ ಏನ್ ನೋಡಿದ್ರೆ ಯಾರು ಇಲ್ಲ, ನಿಶಬ್ದವಾಗಿದೆ. ನೋಡಿದ್ರೆ ಹೆಣಗಳು ಅಲ್ಲಲ್ಲಿ ಬಿದ್ದಿದೆ. ಏನಾಯ್ತು? ಯುದ್ಧ ಯಾರು ಮಾಡಿದ್ದು? ದೇವ್ರು ಮಾಡಿದ್ದು. ಅವ್ರಿಗವ್ರಿಗೆ ದೇವ್ರು ಮಾಡಿದ್ದು ಯುದ್ಧ. ಎಲ್ಲರೂ ಸಂಹಾರ ಆಗ್ಬಿಟ್ಟಿದ್ದಾರೆ. ಸರಿ, ಅವ್ರು ಮೊದಲೇ ಹೇಳಿದೆ, ದೊಡ್ಡ ಸೈನ್ಯ. ಅವ್ರು ತಂದಂತ ಸಾಮಗ್ರಿಗಳು, ಅವ್ರು ತಂದಂತ ಅವ್ರಿಗೆ ಬೇಕಾದ ನೀಡ್ಸ್ ಗಳೆಲ್ಲವನ್ನ ಅಲ್ಲಿ ಏನ್ ಮಾಡಿದ್ದಾರೆ, ಸೇರಿಸ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತು, ಈಗ ಗೆದ್ದ ಬಿಟ್ಟು ಎಲ್ಲಿ ಒಳಗಡೆ ಹೋಗ್ತೀವಿ ನಾವು, ಯೆರೂಸಲೇಮ್ನ ನಾವ್ ಏನ್ ಮಾಡಿದ್ವಿ, ಆಕ್ಯುಪೈ ಮಾಡ್ಕೊತೀವಿ. ಇನ್ಮೇಲೆ ಯೆರೂಸಲೇಮ್ ಅಂತ ನಮ್ ದೇಶ ಅಂತ ಅವ್ರು ನಿರ್ಧಾರ ಮಾಡ್ಕೊಂಡು ಎಲ್ಲವನ್ನೂ ತಂದ್ಬಿಟ್ಟಿದ್ದಾರೆ. ಅವ್ರಿಗೆ ಬೇಕಾಗಿರೋದಲ್ಲ. ಕ್ರಿಸ್ತಲ್ಲಿ ಪ್ರಿಯರೇ, ದೇವ್ರು ಯುದ್ಧ ಮಾತ್ರ ಗೆಲ್ಲೋದಕ್ಕೆ ಮಾತ್ರ ಕೊಡೋದಿಲ್ಲ ಪ್ರಿಯರೇ, ಅವರ ಬದುಕಿಗೂ ಕೊಡ್ತಾನೆ ಅಂತ ಹೇಳೋದಕ್ಕೆ 25ನೇ ವಾಕ್ಯ ನಮ್ಗೆ ಪಾಠ ಮಾಡುತ್ತೆ. ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳ್ತಾನೆ ಅಲ್ಲಿ. ಇವುಗಳು ರಾಶಿ ಸಿಕ್ಕಿದವು, ಅವರು ಓರಲಾದಷ್ಟು ಏನಂತೆ ಸುಳ್ಕೊಂಡರು. ಕೊಳ್ಳೆಯ ಬಹು ಹೆಚ್ಚಾಗಿರುವುದರಿಂದ 3 ದಿನಗಳವರೆಗೂ ಕೂಡಿಸುತ್ತಿದ್ದರು. ಸೇರಿಸ್ತಾನೆ ಇದಾರೆ, ಆಯ್ತಾನೆ ಇಲ್ಲ. ಅಲ್ಲಿ ಊರ್ ಜನನೇ ಬಂದಿದ್ರೆ ಅಷ್ಟೊಂದು ಸಾಮಗ್ರಿಗಳು, ಅಷ್ಟೊಂದು ಚಿನ್ನ, ಅಷ್ಟೊಂದು ದವಸ ಧಾನ್ಯಗಳು, ಏನೆಲ್ಲ ಇದೆ ಗೊತ್ತಿಲ್ಲ. ರಾಶಿ ಇದೆ ಅಂತ ಹೇಳ್ತಾನೆ. ಎಷ್ಟು ಮಟ್ಟಿಗೆ ಅಂದ್ರೆ 3 ದಿನನೇ ಎಲ್ಲ ಜೋಡಿಸ್ಬಿಟ್ಟು 4ನೇ ದಿನ ಒತ್ಕೊಂಡು ಹೋಗ್ತಿದ್ದಾರೆ ಊರೊಳಗಡೆ. ಒಂದು ಪ್ರಾರ್ಥನೆ, ಒಂದು ವಿಜ್ಞಾಪನೆ, ಒಂದು ನಂಬಿಕೆ, ಜಯ ಮಾತ್ರ ಅಲ್ಲ, ಸಮೃದ್ಧಿಯನ್ನು ದೇವ್ರು ಕೊಡ್ತಾನೆ ಪ್ರಿಯರೇ. ನಾವಾಗ್ತಾನೆ ಒತ್ತು ಇಸ್ರಾಯೇಲ್ ಜನರನ್ನ ದೇವರು ಕಾನಾನ್ಗೆ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಕ್ರಿಸ್ತನ ಪ್ರಿಯ ಅದನ್ನು ಹೇಳಿ ನಾನು ಮುಗಿಸ್ತೇನೆ. ನಿಮ್ಮ ಸತ್ಯವನ್ನು ತಿಳಿಸ್ಕೊಳ್ಳಿ. ವಿಮೋಚನಾ ಕಾಂಡ 15ನೇ ಅಧ್ಯಾಯ, ವಿಮೋಚನಾ ಕಾಂಡ 15ನೇ ಅಧ್ಯಾಯ 23ನೇ ವಾಕ್ಯ. ತರುವಾಯ ಮಾರ ಎಂಬ ಸ್ಥಳವನ್ನು ಸೇರಿದರು. ಆದರೆ ಆ ಸ್ಥಳದ ನೀರು ಕಹಿಯಾಗಿರುವುದರಿಂದ ಅವರಿಗೆ ಅದನ್ನು ಕುಡಿಯುವುದಕ್ಕಾಗದೆ ಹೋಯಿತು. ಕ್ರಿಸ್ತನ ಪ್ರಿಯ ಇಸ್ರಾಯೇಲ್ ಜನರ ಮೋಶೆ ಕರ್ಕೊಂಡು ಬರ್ತಾ ಇದ್ದಾನೆ. 3 ದಿನ ಅವ್ರಿಗೆ ಏನೂ ಸಿಕ್ಕಿಲ್ಲ ನೀರು. ಹಾಗೂ 3ನೇ ದಿನ ಒಂದು ನೀರು ಸಿಗುತ್ತೆ, ಒಂದು ನೀರಿನ ಕೊಳ ಸಿಗುತ್ತೆ ಅಲ್ಲಿ. ಆ ನೀರು ಕುಡಿಯಕ್ಕೆ ಹೋದ್ರೆ ನೀರೇನಿದೆ, ತುಂಬಾ ಕಹಿಯಾಗಿದೆ.
ಮಾರ ಅಂದ್ರೆ ಕಹಿ ಎಂಬ ಮಾತಿನ ಅರ್ಥ ಹೀಬ್ರಿಯ ಭಾಷೆಯಲ್ಲಿ. ಆ ಮಾರ ಎಂಬಂತ ನೀರನ್ನ ಕುಡಿಯಕ್ಕೆ ಹೋಗ್ತಾರೆ, ನೀರು ಏನಾಗಿದೆ? ಕಹಿಯಾಗಿದೆ. 3 ದಿನ ದಾಹವಾಗಿದ್ದಾರೆ. ಗಮನ ಇಡಿ, ಇಲ್ಲಿ ಸಂದರ್ಭ ಅದೇನೆ. 3 ದಿನ ದಾಹವಾಗಿದೆ. ಸಡನ್ ಆಗಿ ನೀರು ಸಿಕ್ತು. ಹೇಗಿರ್ತದೆ? ನಮಗೆ ಹೆಂಗಿರ್ತದೆ? ದಾಹ ಆಗಿದ ತಕ್ಷಣ ಯಾವ್ದೋ ಒಂದು ಬಾಟ್ಲಿ ಸಿಗದೆ ಓಪನ್ ಮಾಡಿ ಕುಡಿದ್ಬಿಡ್ತೀವಿ. ಅದು ಏನಿದೆಯೋ ಒಳಗಡೆ ಗೊತ್ತಿಲ್ಲ. ಅಂತ ಪರಿಸ್ಥಿತಿ ಬಂದಾಗ ನೀರು ಅಲ್ಲಿ ಕಹಿಯಾಗಿದೆ. ಏನ್ ಮಾಡ್ಬೋದಾಗಿತ್ತು? ಇವರಾಗಿದ್ರೆ ಕೇಳ್ಬೋದಾಗಿತ್ತು, ಮೋಶೆ ನಾವು ಕುಡಿಯುವಂತ ನೀರು 3 ದಿವಸದಿಂದ ನಮ್ಗೆ ದಾಹ ಇದೆ, ಈ ಕುಡಿಯುವಂತ ಈ ನೀರ್ ಹತ್ರ ಕರ್ಕೊಂಡ್ ಬಂದಿದೆ, ಆ ನೀರೊಳಗೆ ಕಹಿಯಾಗಿದೆ ಅಂತ ವಿಜ್ಞಾಪನೆ ಮಾಡ್ಬೋದಾಗಿತ್ತು. ಇವ್ರೇನ್ ಮಾಡ್ತಾ ಇದ್ರೆ 24ನೇ ವಾಕ್ಯ, ನಾವೇನು ಕುಡಿಯಬೇಕು? ಏನ್ ಮಾಡ್ತಾರೆ? ಮೋಶೆ ಮೇಲೆ ತಿರ್ಗಾ ಗುಣಗುಟ್ಟಕ್ಕೆ ಸ್ಟಾರ್ಟ್ ಮಾಡುದು. ಇದೇ ಇಸ್ರಾಯೇಲರ ಬಲಹೀನ. ಸನ್ನಿವೇಶಗಳು ಕಹಿಯಾಗಿರ್ಬೋದು, ಸಂದರ್ಭಗಳು ಕಹಿಯಾಗಿರ್ಬೋದು, ನಂಬುದವರು ಕಹಿಯಾಗಿರ್ಬೋದು, ತುಂಬಾ ದಿನದ ನಂತರ ಸಿಕ್ಕದು ಅಂತ ಹೇಳಿದ್ರೆ ಅದು ಕಹಿಯಾಗಿರ್ಬೋದು, ಅಯ್ಯೋ ಇವರ ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಅವರು ಕಹಿಯಾಗಿರ್ಬೋದು. ಅಂತ ಸನ್ನಿವೇಶಗಳು ಬಂದಾಗ ಮೋಶೆ ಹತ್ರ ಗುಣಗುಟ್ಟದಾಗೆ ನಾವು ದೇವ್ರ ಹತ್ರ ಗುಣಗುಟ್ಟೋದು ಬೇಕಾಗಿಲ್ಲ ಪ್ರಿಯರೇ. ಅದಕ್ಕೆ ನಾ ಬೈಬಲ್ ಹಿಡಿದಕ್ಕೆ ಈ ಸನ್ನಿವೇಶನ, ಬೈಬಲ್ ಹಿಡಿದಕ್ಕೆ ಈ ಪ್ರಾಬ್ಲಮ್, ಇದೆಲ್ಲ ನಮಗ್ ಬೇಕಾಗಿರೋ ಪದಗಳು. ಗುಣಗುಟ್ಟೋದಕ್ಕೆ ಹೇಳ್ಬಾರ್ದು, ಮೋಶೆ ಹತ್ರ ಕೇಳ್ಬೇಕು, ಈ ನೀರು ಕಹಿಯಾಗಿದ್ರೆ ಏನ್ ಮಾಡೋದು ಅಂತ. ಇವ್ರಿಗೆ ಯಾವ ಅದ್ಭುತ ನೋಡಿಲ್ವ ಇಸ್ರಾಯೇಲ್ ಜನರು? ಎಲ್ಲಾ ನೋಡಿದಂತವ್ರು, ಆದ್ರೆ ಗುಣಗುಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಕ್ರಿಸ್ತಲ್ಲಿ ಪ್ರಿಯರೇ, ಇಲ್ಲಿ ಒಂದು ಒಳ್ಳೆ ವಿಷಯ ದೇವರು ಇಟ್ಟಿದ್ದಾನೆ, ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತಾ ಇದೀನಿ. 25ನೇ ವಾಕ್ಯ, ಯೆಹೋವನು ಮೋಶೆ 25 ಏನ್ ಮಾಡ್ತಿದ್ರೆ ಮೋಶೆಗೆ? ಈ ಮೋಶೆ ಏನ್ ಮಾಡ್ತಾನೆ ಬ್ರದರ್? ಪ್ರಾರ್ಥನೆ ಮಾಡ್ತಿದ್ದಾನೆ ಅಷ್ಟೇ. ಅವನ ಕೈಲಿ ಏನ್ ಮಾಡಕ್ ಸಾಧ್ಯ? ನೀರ್ನ ಕಹಿ, ನೀರ್ನ ಸಿಹಿ ಮಾಡೋದಕ್ಕೆ ಅವನ ಕೈಲಿ ಗೊತ್ತಿಲ್ಲ, ಅವ್ನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಒಬ್ಬ ನಾಯಕ, ಇಸ್ರಾಯೇಲ್ನ ಕರ್ಕೊಂಡ್ ಬರೋದಕ್ಕೆ ಆರಿಸಿಕೊಂಡಂತ ನಾಯಕ, ಎಲ್ಲ ಲಕ್ಷಾಂತರ ಜನ ಗುಣಗುಡ್ತಿದ್ರೆ, ಆ ಟೈಮಲ್ಲಿ ನೀರ್ ಬೇಕೇ ಬೇಕು, ನೀರ್ ಕಹಿ. ಮೋಶೆ ಮೇಲೆ ಗುಣಗುಡ್ತಿದ್ರೆ, ಇನ್ ಬಿಟ್ರೆ ಕಲ್ ತಗೊಂಡು ಮೋಶೆ ಹೊಡೆದು ಸಾಯಿಸ್ತಾರೆ. ಯಾಕಂದ್ರೆ ಅಂತ ಪರಿಸ್ಥಿತಿ. ಮೋಶೆ ಏನ್ ಮಾಡ್ತಿದ್ದಾರೆ? ಇದೇ ಮುಖ್ಯ ಪ್ರೇರೆ. ಕೋಟದ ಪ್ರೇ, ನೀವು ದೇವ್ರ ಮುಂದೆ ಹೋಗಿ ನಿಂತ್ಕೊಳ್ಳಿ. ಎಂತ ಪರಿಸ್ಥಿತಿ ಬಂದ್ರು ದೇವ್ರ ಹತ್ರ ನಿಂತ್ಕೊಳ್ಳಿ. ಯೆಹೋಷಾಫಾಟನ ಪ್ರಾರ್ಥನೆ ಮಾಡ್ದ, ಯುದ್ಧವನ್ನ ಗೆದ್ದ. ಮೋಶೆ ಪ್ರಾರ್ಥನೆ ಮಾಡ್ತಿದ್ದಾನೆ, ಮೋಶೆ ದೇವ್ರೆ, ನೀವು 3 ದಿವಸ ನೀರಿಲ್ಲ, ಕೊಟ್ಟಂತ ನೀರು ಕಹಿ, ನಾವೇನ್ ಮಾಡಕ್ಕಾಗತ್ತೆ? ಇವತ್ತೇನ್ ಮಾಡ್ಲಿ ನಾನು? ಈಗ ನಾ ಮುಂದೆ ಹೋಗೋದಕ್ಕೆ ಇನ್ನೆಷ್ಟು ದೂರ ಇದೆ ಗೊತ್ತಿಲ್ಲ. ಇವರೆಲ್ಲ ಸೇರಿ ನನ್ನ ಏನ್ ಬೇಕಾದ್ರೂ ಮಾಡ್ತಾರೆ, ಗುಣಗುಡ್ತಿದ್ದಾರೆ, ಒಬ್ರಿಗೊಬ್ರು ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ. ಮಗಳು ಮಾತಾಡ್ತಾಳೆ, ಗಂಡ ಮಾತಾಡ್ತಾನೆ, ಮಗ ಮಾತಾಡ್ತಾನೆ, ಪಕ್ಕದವನು ಮಾತಾಡ್ತಾನೆ. ನಾ ಏನ್ ಮಾಡ್ಲಿ? ಹೆಲ್ಪ್ಲೆಸ್ ಆಗಿದ್ದೀನಿ ದೇವ್ರೆ, ನಾನು ಏನ್ ಮಾಡಕ್ಕಾಗತ್ತೆ? ನನ್ನ ಹತ್ರ ಇರೋದು ಇಷ್ಟೇ ಇಟ್ಟು, ಇಷ್ಟೇ ಎಣ್ಣೆ, ನಾನು ಏನ್ ಮಾಡಕ್ಕಾಗತ್ತೆ ಅಂತ ಹೇಳ್ದಂತ ವಿಧವೆ. ನನ್ನ ಗಂಡ ಸಾಲ ಮಾಡ್ಕೊಂಡು ಹೋಗಿದ್ದೇನೆ, ನಾನು ಏನ್ ಮಾಡಕ್ಕಾಗತ್ತೆ ಅಂತ ಕೇಳಿದಂತ ಒಬ್ಬ ಪ್ರವಾದಿಯ ಹೆಂಡತಿ, ಏನ್ ಮಾಡಕ್ಕಾಗತ್ತೆ? ಪರಿಸ್ಥಿತಿ ಬಂದಾಗ ಏನ್ ಮಾಡಕ್ಕಾಗತ್ತೆ ಅಂತ ನಿಮಗೆ ಬಂದ್ರೆ ದಯವಿಟ್ಟು ಪ್ರಾರ್ಥನೆ ಮಾಡಿ. ನಿಮ್ಮನ್ನ ಕೈ ಕೇಳ್ಕೊತೇವೆ, ಪ್ರಾರ್ಥನೆ ಮಾಡಿ. ಎಂತ ಪರಿಸ್ಥಿತಿ ಮೇಲೆ ಪ್ರಾರ್ಥನೆ ಮಾಡಿ. ನನ್ನ ಗಂಡನಿಗೆ ಹಿಂಗಾಯ್ತು, ನನ್ನ ಹೆಂಡತಿಗೆ ಹಿಂಗಾಯ್ತು, ನನ್ನ ಮಕ್ಕಳಿಗೆ ಹಿಂಗಾಯ್ತು, ನನ್ನ ಸಭೆಗೆ ಹಿಂಗಾಯ್ತು, ನನ್ನ ದೇಶಕ್ಕೆ ಹಿಂಗಾಯ್ತು. ಎಲ್ಲದಕ್ಕೂ ಪ್ರಾರ್ಥನೆ ಪ್ರಿಯರೇ, ಎಲ್ಲದಕ್ಕೂ ಪ್ರಾರ್ಥನೆನೇ ಉತ್ತರ ನಮಗೆ. ಮೋಶೆ ಪ್ರಾರ್ಥನೆ ಮಾಡ್ದ, ಯೆಹೋಷಾಫಾಟನು ಪ್ರಾರ್ಥನೆ ಮಾಡ್ದ, ಇಸ್ರಾಯೇಲ್ ಜನರು ಪ್ರಾರ್ಥನೆ ಮಾಡಿದ್ರು. ಇವತ್ತು ಮೋಶೆಗೆ ಪ್ರಾರ್ಥನೆ ಮಾಡಿದಾಗ ದೇವರು ಅವನು ಕೊಟ್ಟಂತ ಉತ್ತರ ಏನು? ಆಗ ಯೆಹೋವನು ಅವನಿಗೆ ಹೇಳ್ತಾರೆ, ಒಂದು ಗಿಡವನ್ನು ತೋರಿಸಿದ, ಅದನ್ನು ಆ ನೀರಿನಲ್ಲಿ ಹಾಕಿದಾಗ ಆ ನೀರು ಸಿಹಿಯಾಯಿತು. ನಿಮಗೆ ಗೊತ್ತಾ, ಆ ನೀರಿನ ಬಳಿಯಲ್ಲಿ ಒಂದು ಗಿಡ ಇದೆ ಅಂತಾನೆ ಎಲ್ಲರೂ ನೋಡಿರ್ತಾರೆ, ನೋಡಿದ್ರಲ್ವಾ? ಆದ್ರೆ ಆ ಗಿಡದಿಂದಾನೇ ಏನೋ ಒಂದು ನಡೀತಿದೆ ಅಂತ ಗೊತ್ತಾ ಮೋಶೆಗಾಗ್ಲಿ, ಅಲ್ಲಿ ಇರುವಂತ ಲಕ್ಷಾಂತರ ಜನ ಇಸ್ರಾಯೇಲ್ ಜನರಿಗಾಗ್ಲಿ ಗೊತ್ತಿಲ್ಲ. ದೇವ್ರು ಹೇಳ್ತಾನೆ, ನೀನು ಪ್ರಾರ್ಥನೆ ಕೇಳಿದ ತಕ್ಷಣ ದೇವ್ರು ಏನ್ ಬೇಕಾದ್ರೆ ಹೇಳ್ಬೋದು. ನಿನ್ನ ಕೋಲ್ನ ತೆಗೆದು ನೀರಲ್ಲಿ ಹಾಕೊಂಡ್ರೆ ನೀ ಸ್ವೀಟ್ ಆಯ್ತಾರಲ್ಲ, ಆಯ್ತು ಗೊತ್ತಾನೆ. ಯಾಕಂದ್ರೆ ಕೋಲಿದೇನಾಯ್ತು? ಕೋಲ್ ಬಿಸಾಕ್ದಾಗ ಏನಾಯ್ತು? ಹಾವಾಯ್ತು. ಕೋಲು ತೋರಿಸಿದಾಗ ಸಮುದ್ರ ವಿಂಗಡ ಆಯ್ತು. ಆ ಕೋಲಿಂದ ಏನೆಲ್ಲ ನಡೆಸ್ತು ದೇವ್ರು. ಯಾಕೆ ಆ ಕೋಲನ್ನ ಹಾಕ್ಲಿಲ್ಲ? ಅಲ್ಲೇ ಒಂದು ಬ್ಲೆಸ್ಸಿಂಗ್ ನ ಇಟ್ಟಿದ್ದೀನಿ ತೋರ್ಸೋದಕ್ಕೆ ಆ ಗಿಡವನ್ನ ಇಟ್ಟಿದ ಪ್ರೇರೆ. ಆ ಕ್ಷಣದಲ್ಲಿ ಬೆಳೆದಂತ ಗಿಡ ಅಲ್ಲ. ಗಿಡ ಬೆಳೆದಕ್ಕೆ ಹೆಚ್ಚು ಕಡಿಮೆ ಏನ್ ಬೇಕು? ಆಕ್ಚುಲಿ ಟ್ರೀ ಅಂತ ಹೇಳ್ತೇವೆ, ಮರದಲ್ಲಿ ಮರ ಅಂತ ಹೇಳ್ತೇವೆ. ಒಂದ್ ವೇಳೆ ಮರನೋ ಗಿಡನೋ ಅಷ್ಟು ದೊಡ್ಡದು ಬೆಳೆಯೋದಕ್ಕೆ ಒಂದು ಹೆಚ್ಚು ಕಡಿಮೆ ಏನ್ ಬೇಕು? ಒಂದು ಇಷ್ಟು ವರ್ಷ ಆದ್ರೂ ಬೇಕಲ್ವಾ? 1-2 ವರ್ಷ ಆದ್ರೂ ಬೇಕಾ? 5 ವರ್ಷ ಆದ್ರೂ ಬೇಕಾ? ಸರಿ, 1 ವರ್ಷ ಆದ್ರೂ ಬೇಕಾ ಗಿಡ ಬೆಳೆಯೋದಕ್ಕೆ, ಇಷ್ಟದ ಬೆಳೆಯೋರಿಗೆ? ನಿಮಗೆ ಗೊತ್ತಿಲ್ಲ, ಈ ಜನದಲ್ಲಿ, ಈ ಸ್ಥಳದಲ್ಲಿ ನನ್ನ ಜನರು ಬರ್ತಾರೆ, ಈ ಸ್ಥಳದಲ್ಲಿ ಈ ನೀರು ಕಹಿ ಇರ್ತದೆ, ಈ ಕಹಿಯ ಜಾಗದಲ್ಲಿ ನಾನು ದೊಡ್ಡ ಒಂದು ಕಾರ್ಯನ ಮಾಡಬೇಕು, ನನ್ನ ನಂಬಿಕೆಯನ್ನ ತೋರಿಸ್ಬೇಕು ಅನ್ನೋಕ್ಕೋಸ್ಕರ ದೇವರು ನೀರಿನ ಜೊತೆ, ಕಹಿಯ ನೀರಿನ ಪಕ್ಕದಲ್ಲಿ ಏನಿಟ್ಟಿದ್ದಾನೆ? ಒಂದು ಅದ್ಭುತ ಇಟ್ಟಿದ್ದಾನೆ. ಅದೇ ಆ ಗಿಡ ಪ್ರೇರೆ. ನಮಗೆ ಗೊತ್ತಿಲ್ಲ, ನನ್ನ ಪಕ್ಕದಲ್ಲಿ ಒಂದು ಗಿಡ ಇಟ್ಟಿದ್ದಾನೆ. ನನಗೆ ಗೊತ್ತಿಲ್ಲ, ನನ್ನ ಮುಂದೆ ಒಂದು ಗಿಡ ಇಟ್ಟಿದ್ದಾನೆ.
ನನ್ನ ಬದುಕಲ್ಲಿ ಒಂದು ಗಿಡ ಇಟ್ಟಿದ್ದಾನೆ, ನನ್ನ ಕುಟುಂಬದಲ್ಲಿ ಒಂದು ಗಿಡ ಇಟ್ಟಿದ್ದಾನೆ. ಅದು ನನ್ನ ಮಗಳಾಗಿರ್ಬೋದು, ನನ್ನ ಹೆಂಡತಿ ಆಗಿರ್ಬೋದು, ನನ್ನ ಗಂಡ ಆಗಿರ್ಬೋದು, ನನ್ಗೆ ಗೊತ್ತಿಲ್ಲ, ನನ್ನ ಸಭೆ ಆಗಿರ್ಬೋದು ಒಂದು ಗಿಡ. ನನ್ನ ಬದುಕಲ್ಲಿ ನಡೆಯುವ ಕಹಿಗೆ ನನ್ನ ಸಭೆ ಒಂದು ಗಿಡವಾಗಿ ಮಾರ್ಪಡಬಹುದು. ಗೊತ್ತಿಲ್ಲ, ನನ್ನ ಹೆಂಡತಿ ನನ್ನ ಗಿಡವಾಗಿ ಮಾರ್ಪಡುವುದು ನನ್ನ ಬದುಕಿನಲ್ಲಿ. ಗೊತ್ತಿಲ್ಲ, ನನ್ನ ಗಂಡ ನನ್ನ ಗಿಡವಾಗಿ ಮಾರ್ಪಡುವುದು. ನಮ್ಮ ಸುತ್ತಲಿರುವ ವಿಷಯ ಕಹಿಯಾಗಿರ್ಬೋದು. ಆ ಗಿಡವಾಗಿ ದೇವ್ರು ಯಾರನ್ನ ಬಳಸ್ಕೊತಾನ ಗೊತ್ತಿಲ್ಲ ಪ್ರೇರೆ. ಒಂದು ವೇಳೆ ನೀವು ಗಿಡವಾಗಿ ಬಗೋದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಿ, ನಾನು ಗಿಡವಾಗಬೇಕು ಪ್ರೇರೆ. ದೇವರೇ, ನಾನು ನನ್ನ ಮನೆಗೆ ನಾನು ಗಿಡವಾಗಿರ್ಬೇಕು. ಆ ಗಿಡ ಆ ನೀರಿಗೆ ಸಿಹಿಯನ್ನ ಏನ್ ತಂದು ಕೊಡ್ತಂತೆ? ಸಿಹಿಯನ್ನ ತಂದು ಕೊಡ್ತಂದ್ರೆ ಹೇಳಿದ್ರೆ, ಅದನ್ನ ನೀರಿನಲ್ಲಿ ಹಾಕಿದಾಗ ನೀರ್ ಏನಾಯ್ತು? ಸಿಹಿ ಆಯ್ತು. ಈ ಗಿಡವಾಗಿರುವಂತ ಬದುಕು ನೀವೆಲ್ಲ ಬದುಕಿ. ನನ್ನ ಕುಟುಂಬಕ್ಕೆ ನಾನು ಗಿಡವಾಗಿರ್ಬೇಕು ಅಂತ ಬಯಸ್ತೀರಾ? ಇಲ್ಲ ನನ್ನ ಕುಟುಂಬಕ್ಕೆ ಕಹಿ ನೀರಾಗಿ ಬದುಕಬೇಕು ಅಂತ ಬಯಸ್ತೀರಾ? ನೀವು ನನ್ನ ಸಭೆಗೆ ನೀವು ಕಹಿ ನೀರಾಗಿರ್ಬೇಕು ಅಂತ ಇಷ್ಟಪಡ್ತೀರಾ? ನನ್ನ ಸಭೆಗೆ ನೀವು ಆ ಸಿಹಿಯ ಗಿಡವಾಗಿರ್ಬೇಕಂತ ನೀವು ಡಿಸಿಷನ್ ಮಾಡಿ. ನನ್ನ ಮಕ್ಕಳ ಬದುಕಲ್ಲಿ ನಾನು ಗಿಡವಾಗಿರ್ಬೇಕಾ? ನನ್ನ ಮಕ್ಕಳು ತಂದೆ ತಾಯಿಗಳಿಗೆ ನಾನು ಗಿಡವಾಗಿರ್ಬೇಕಾ? ದಯವಿಟ್ಟು ಮಕ್ಕಳೇ, ನಿಮ್ಗೆ ಕೈ ಮುಗಿದು ಕೇಳ್ತೀನಿ, ನಿಮ್ಮ ತಂದೆ ತಾಯಿಗಳಿಗೆ ಗಿಡವಾಗಿರಿ. ತಲೆ ಬಗ್ಗಿಸ್ಬೇಡಿ, ತಲೆ ಬಗ್ಗಿಸ್ಬೇಡಿ. ದೇವ್ರು ನಿಮಗೋಸ್ಕರ ನಿಮ್ಮ ತಂದೆ ತಾಯಿಗಳನ್ನು ಕೊಟ್ಟಿದ್ದಾನೆ. ಬದುಕು ತುಂಬಾ ಶಾರ್ಟ್. ಏನ್ ಬೇಕಾದ್ರೂ ನಡೀಬಹುದು, ಏನ್ ಬೇಕಾದ್ರೂ ನಡೀಬಹುದು. ಯಾರೆಲ್ಲ ಯೌವನಸ್ಥರ ಮಕ್ಕಳಿದ್ದೀರಾ, ನಿಮ್ಮನ್ನ ಕೈ ಮುಗಿದು ಕೇಳ್ತೀನಿ, ನಿಮ್ಮ ತಂದೆ ತಾಯಿಗಳನ್ನ ತಲೆ ಬಗ್ಗಿಸ್ಬೇಡಿ. ನಿಮ್ಮ ಸಭೆಯನ್ನ ತಲೆ ಬಗ್ಗಿಸ್ಬೇಡಿ. ನಿಮ್ಮ ಸುವಾರ್ಥಿಕರನ್ನ ತಲೆ ಬಗ್ಗಿಸ್ಬೇಡಿ. ದಯವಿಟ್ಟು ನೀವು ಮಾಡುವಂತ ಮಹತ್ ಕಾರ್ಯಗಳು ಗಿಡವಾಗಿರಲಿ. ದಯವಿಟ್ಟು ಕುಟುಂಬಕ್ಕೆ ಕಹಿ ನೀರು ಹಾಕ್ಬೇಡಿ. ದಯವಿಟ್ಟು ಸಭೆಗೆ ಕಹಿ ನೀರು ಹಾಕ್ಬೇಡಿ. ದಯವಿಟ್ಟು ನಿಮ್ಮ ವ್ಯಕ್ತಿಗತವಾಗಿ ಕಹಿ ನೀರು ಹಾಕ್ಬೇಡಿ. ನೀವು ಗಿಡವಾಗಿ ಮಾರ್ಪಡಿ. ದೇವರು ಒಂದು ಗಿಡವನ್ನ ಇಟ್ಟಿದ್ರೆ ಆ ಗಿಡ ನೀವಾಗಿರಿ. ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಸಲ್ಲಿಸುವಂತ ಗಿಡವಾಗಿ ಮಾರ್ಪಡಿ. ನಿಮ್ಮ ಸಭೆಗೆ ಯೌವನಸ್ಥರಾಗಿ ಗಿಡವಾಗಿ ಮಾರ್ಪಡಿ. ನಿಮ್ಮ ಸಭೆಗೆ ನೀವು ಮಕ್ಕಳಾಗಿ ಗಿಡವಾಗಿ ಮಾರ್ಪಡಿ. ದಯವಿಟ್ಟು ಸಭೆಗೆ ಕಹಿಯಾಗಿ ನೀರು ಹಾಕ್ಬೇಡಿ. ಸಭೆಗೆ ಕಹಿ ನೀರಾಗಿ ಮಾರ್ಪಡಬೇಡಿ. ಸಭೆ ಕುಟುಂಬಕ್ಕೆ ಕಹಿ ನೀರಾಗಿ ಮಾರ್ಪಡಬೇಡಿ. ನಿಮ್ಮನ್ನ ದಯವಿಟ್ಟು ನಾನು ಕೇಳ್ಕೊತೀನಿ, ನಿಮ್ಮ ತಂದೆ ತಾಯಿಗಳಿಗೆ ಸಿಹಿಯಾದ ಗಿಡವಾಗಿ ಮಾರ್ಪಡಿ. ಮೋಶೆಗೆ ದೇವರು ಹೇಳ್ತಾನೆ, ನೀನು ಹೋಗಿ ಆ ಗಿಡವನ್ನ ನೀರಿನಲ್ಲಿ ಹಾಕು, ನೀರು ಏನಾಗುತ್ತೆ? ಸಿಹಿ ಆಗತ್ತೆ. ದೇವ್ರು ಹೇಳ್ತಾನೆ ಇಸ್ರಾಯೇಲ್ ಜನ ಯೋಷಪಾಟಕನಿಗೆ, ಅಲ್ಲಿ ಹೋದಾಗ ಏನ್ ಸಿಗುತ್ತೆ? ರಾಶಿ ರಾಶಿ ಆಸ್ತಿ. ರಾಶಿಯಾದಂತ 25ನೇ ವಾಕ್ಯದಲ್ಲಿ ಹೇಳ್ತಾನೆ, ತುಂಬಾ ಕಾಗದಿರುವಂತ ಆಸ್ತಿ ಇದೆ ಪ್ರೇರೆ. 3 ದಿನ ತುಂಬಿಸಿ 4ನೇ ದಿನ ಒತ್ಕೊಂಡು ಹೋಗ್ತಾರೆ. ಇದು ದೇವರಲ್ಲಿ ಇಟ್ಟಂತ ಪ್ರಾರ್ಥನೆ. ದಯವಿಟ್ಟು ಕ್ರಿಸ್ತನಲ್ಲಿ ಪ್ರೇರೆ, 2025 ನಿಮ್ಮ ಬದುಕಲ್ಲಿ ದೊಡ್ಡ ಆಶೀರ್ವಾದನ ಕೊಡೋದಕ್ಕೆ ದೇವರು ಸಿದ್ಧನಾಗಿದ್ದಾನೆ. ನಿಮ್ಮ ಕೃತಾಂತ ಸ್ತುತಿ ದೇವರಿಗೆ ಸಲ್ಲಿಸಿ, ದೇವರಿಗೆ ಗೌರವ ತರುವಂತೆ ತರಿಸಿ, ಸಭೆಗೋಸ್ಕರ ದುಡೀರಿ, ಕುಟುಂಬಕ್ಕೋಸ್ಕರ ದುಡೀರಿ, ಪ್ರಾರ್ಥನೆ ಮಾಡಿ. ಈ ವರ್ಷ ನಿರ್ಧಾರ ಮಾಡಿ, ಬ್ರದರ್, ನಾನು ಏನೇ ಆಗ್ಲಿ, ನಾನು ಯಾವ ಕಾರಣಕ್ಕೂ ನಾನು ಆರಾಧನೆ ಮಿಸ್ ಆಗೋದಿಲ್ಲ. ದೇವರೇ, ಏನೇ ಆಗ್ಲಿ ದೇವರೇ, ನಾನು ಯಾವ ಕಾರಣಕ್ಕೂ ಬೈಬಲ್ ಸ್ಟಡಿನ ಮಿಸ್ ಆಗೋದಿಲ್ಲ. ದಯವಿಟ್ಟು ಬೈಬಲ್ ಸ್ಟಡಿ ನಡೀತದೆ, ಬರೋವರದ ಕಂಟಿನ್ಯೂಟಿ. ದಯವಿಟ್ಟು ಹೊಸ ವಿಷಯಗಳನ್ನ ಇಲ್ಲಿ ಸೌವಾರ್ತಿಕರು ನಾವು ಮಾತಾಡ್ತೀವಿ. ದಯವಿಟ್ಟು ಉಪಯೋಗ ಮಾಡ್ಕೊಳ್ಳಿ. ಇದು ದೇವರ ಆಲಯ. ದೇವರ ಆಶೀರ್ವಾದನ ಕೇಳೋದಕ್ಕೆ ನೀವು ಬನ್ನಿ. ದೇವರನ್ನ ವಾಕ್ಯನ ಕೇಳೋದಕ್ಕೆ ನೀವು ಬನ್ನಿ. ಸಭೆ ಬೆಳೆಸೋದಕ್ಕೆ ಬನ್ನಿ. ಸಭೆ ಒಡೆಯೋದಕ್ಕೆ ಬೇಡ, ಸಭೆಯನ್ನ ಕಟ್ಟುವ. ನಾವು ಒಟ್ಟಾಗಿ ಪ್ರಾರ್ಥನೆ ಮಾಡಿದ್ರು. ದೇವರು ಅವರಿಗೆ ಹಾಡನ್ನ ಆಡಿಸಿದ್ರು. ಯಾವ ಕತ್ತಿ ಹಿಡಿಯಕ್ಲಿಲ್ಲ. ಬರೀ ಸ್ತುತಿ ಯಜ್ಞ ದೊಡ್ಡ ಸೈನ್ಯವನ್ನ ನಾಶ ಮಾಡ್ತು. ನಿಮ್ಮ ಪ್ರಾರ್ಥನೆ, ನಿಮ್ಮ ಹಾಡು, ನಿಮ್ಮ ಆಶೀರ್ವಾದ ಖಂಡಿತವಾಗಿಯೂ ನಡೆಬೇಕು ಅಂದ್ರೆ 2025 ಒಂದು ಪ್ರಬಲವಾಗಿ ಪರ್ಸನಾಲಿಟಿ ಕ್ರಿಶ್ಚಿಯನ್ ಸಭೆ ನಿಮ್ಮ ಒಬ್ಬೊಬ್ಬರಿಂದ, ಸಹೋದರಿಯರನ್ನ ನಿಮ್ಮ ಪ್ರೀತಿಯಿಂದ ನಾನು ಕೇಳ್ತೀನಿ, ನಿಮ್ಮ ಒಬ್ಬೊಬ್ಬರ ಪ್ರಯತ್ನ ಸಭೆ ಕಟ್ಟೋದಕ್ಕೆ ಸಾಧ್ಯ. ಸ್ತ್ರೀಯರ ಮೂಲಕನೇ ಅನೇಕ ಉದಾಹರಣೆಗಳು ವೇದ ವಾಕ್ಯದಲ್ಲಿದೆ. ನೀವು ಸಭೆಗೋಸ್ಕರ ನಿಮ್ಮ ಪ್ರಯತ್ನ ಪಡಿ. ಸಹೋದರರೇ, ನಿಮ್ಮ ಸಭೆಗೋಸ್ಕರ ನಿಮ್ಮ ಪ್ರಯತ್ನ ಪಡಿ. ಕೊಟ್ಟಂತ ಸ್ಥಾನಮಾನವನ್ನು ಬಳಸ್ಕೊಳ್ಳಿ. ನನ್ನ ಪ್ರಿಯ ಯೌವನಸ್ಥ ಸಹೋದರ ಸಹೋದರಿಯರೇ, ನಿಮ್ಮ ತಂದೆ ತಾಯಿಗಳಿಗೆ ಸನ್ಮಾನಿಸಿರಿ, ಸಭೆಗೆ ಸನ್ಮಾನಿಸಿರಿ. ನೀವೆಲ್ಲರೂ ಗಿಡವಾಗಿ ಮಾರ್ಪಡಿ ಅಂತ ನಾನು ಹೃದಯದಿಂದ ಹೇಳ್ತೀನಿ. ಯಾರು ಕಹಿಯಾದ ನೀರಾಗಿ ಮಾರ್ಪಡ್ಬೇಡಿ. ದೇವರು ನಿಮ್ಮಲ್ಲಿ ಅದ್ಭುತ ನಡೆಸಲಿ. ಈ ಸಮಯ ಕೊಟ್ಟಿದ್ದ ದೇವರಿಗೂ ಸಭೆಗೆ ವಂದನೆ ಹೇಳ್ಕೊಳ್ತಾ ಮುಕ್ತಾಯ ಮಾಡ್ಕೊಳ್ತೇನೆ. ಆಮೇಲೆ